ಸರ್ ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಹೊಸಬ್ರಾ ನೀವು ಈಗ ಬಂದಿರೋದ? ಸರ್ 1.5 month ಆಯ್ತು ಸರ್ ಅವಾಗಲೇ. ನೀವೆಲ್ಲಿ ಕಾಣಿಸ್ಕೊಂಡೇ ಇಲ್ಲ? ಸರ್ LSS ಬಳ್ಳಾರಿ ಬಂದಿತ್ತು ಸರ್, ಮೊನ್ನೆ ಸ್ವಲ್ಪ ಬರ್ಲಿಲ್ಲ ನಾನು. ಹೌದಾ? ನಾನು ಇವತ್ತೇ ನೋಡ್ತಾ ಇರೋದು ನಿಮ್ಮ ಹ್ಞೂ ಸರ್. ಯಾರೋ ವೈಎಂ ಕ್ಲಬ್ ಅಲ್ಲಿ ಇದ್ರಿ, 5 ಗಂಟೆ ಕೂಡ ಇದ್ರಿ ನೀವು. ಸರ್ ಹ್ಞೂ ಸರ್. ವೆಯ್ಟ್ ಲಾಸ್ ಆಗ್ಬೇಕಾ ನೀವು? ಸರ್ ವೆಯ್ಟ್ ಲಾಸ್ ಆಗ್ಬೇಕಂತ ಹೇಳಿ ಬಂದಿದ್ದು. ಹಾ. ನಮ್ಮ ಸ್ಪಾನ್ಸರ್ ಬಂದ್ಬಿಟ್ಟು ಐಶು ಮೇಡಮ್ ಸರ್. ಓಕೆ ಓಕೆ ಓಕೆ. ಕೋಚು ಅರ್ಚಿತಾ ಮೇಡಮ್ ಸರ್. ಓಕೆ ಸೂಪರ್. ಎಲ್ಲ ವಂಶ ಸರ್ ವೆಯ್ಟ್ ಪರಂಪರೆ ಲಾಸ್ ಆಗಕ್ಕೆ ಬಂದಿದ್ದು ಸರ್. ಹಾ, ವೆಯ್ಟ್ ಲಾಸ್ ಆದ್ರೆ ಸರಿ ಸರಿ ಸರಿ. ಓಕೆ ಸೂಪರ್. ಏನ್ ಚಿಕ್ಕಣ್ಣ, ನೀವು ಫಸ್ಟ್ ಟೈಮ್ ಬಂದಿರೋದಾ? ಯಾರು ಕೊಟ್ರು? ನೀವೇ ಅನ್ಮ್ಯೂಟ್ ಮಾಡ್ಕೊಳ್ಳಿ ನೀವು. ಸರಿ, ಹಿಂಗ್ ಗೊತ್ತಿದ್ರೆ ಬರುತ್ತಾ? ನೀಲಿ ಬಂತಲ್ಲ, ನೀಲಿಯಲ್ಲಿ ಅದ್ರ ಹಿಂಗ್ ಗೊತ್ತಿ. ಹೌದು ಸರ್. ಎಲ್ಲಿಂದ ಕನೆಕ್ಟ್ ಆಗಿದ್ದೀರಿ? ಯಾವ ಊರು ಇದು? ನಿನ್ನೆಲಿದ್ದೆ ಸರ್, ಮೇಡಮ್ ಬಂದು ಕೊಟ್ಲ ಸರ್. ಮೇಡಮ್ ಯಾವ ಹೆಸರು ಊರು ಯಾವ್ದಿದು? ಯಾರು ಕೊಟ್ಟಿದ್ದು ನಿಮ್ಗೆ? ಗೋನಾಳ ಸರ್ ಒಂದು. ಓಕೆ ಓಕೆ. ಹಾ, ರಾಧಾ ಮೇಡಮ್ ಕೊಟ್ಟರು. ಓಕೆ. ಸುಧಾ ಮೇಡಮ್ ನಮಸ್ಕಾರ. ಏನ್ ಮೇಡಮ್? ಹಾ ಗೋನಾಳ್ ಸರ್ ಅವ್ರದ್ದು ಇಲ್ಲಿ ಬಂದ್ ತಗೊಂಡೋಗಿದ್ದಾರೆ ಸರ್ ನಿನ್ನೆ ಸೇಮ್. ಏನಕ್ಕೆ ತಗೊಂಡು? ಚೆನ್ನಾಗಿ ಕಾಣ್ತಾರಲ್ಲ ಅವರು. ಅವ್ರಿಗೆ ಎದೆ ನೋವು ಅಂದ್ರೆ ಗ್ಯಾಸ್ಟ್ರಿಕ್ ಜಾಸ್ತಿ ಇದೆ ಸರ್, ಎದೆ ನೋವು ಎಲ್ಲ ಇದೆ ಅಂತೆ, ಬ್ಯಾಕ್ ಪೇನ್ ಇದೆ ಅಂತೆ ಸರ್, ಅದಕ್ಕೆ ತಗೊಂಡೋಗಿದ್ದಾರೆ ಸರ್. ಓಕೆ ಓಕೆ. ಹೊರಗಡೆ ಟ್ರೈ ಮಾಡಿದ್ರಿ? ಹೊರಗಡೆ ಏನಾದ್ರು ಚಿಕ್ಕಣ್ಣ ಸರ್? ಹೌದು ಸರ್, ಮಾಡಿದ್ವಿ ಸರ್. ಅದು ಕಡಿಮೆ ಇಲ್ಲ. ಎಷ್ಟು ವರ್ಷದ ಟ್ರೈ ಮಾತ್ರ ಮಾಡಿ? ಹೊಡೆದಾಗ ಒಂದು 2 ವರ್ಷ ಆಯ್ತು ಸರ್ ಟ್ರೈ ಮಾಡಕ್. ಟೈಮ್ ಆಗಿಲ್ಲ? ಕಡಿಮೆ ಆಗಿಲ್ಲ ಸರ್. ಅದು ಹಂಗೆ ಬರ್ತತೆ ಹೋಗ್ತದೆ. ಕಡಿಮೆ ಆಗಿಲ್ಲ ಸರ್. ಕಡಿಮೆ ಆಗಿಲ್ಲ. ಓಕೆ, ಕುತ್ಕೊಂಡು ನೋಡೋಣ. ಓಕೆನಾ? ಒಂದು ಐಡಿಯಾ ಬರುತ್ತೆ ಕುತ್ಕೊಂಡು. ಫ್ರೀ ಇದೀರಲ್ಲ ಇವಾಗ? ನಿದ್ದೆ ಬರೋದು ಎಲ್ಲ ಕಾಲ್ ಜೋಮು ಸರ್, ಬಾಡಿ ಪೈನ್ಸ್, ಇದು ಕಾಲೆಲ್ಲ ಜೋಮ್ ಬರೋದು, ನಿದ್ದೆ ಬರೋದು ಎಲ್ಲ, ಬಾಡಿ ಎಲ್ಲ ಬರ್ತದೆ. ಬಾಡಿ ಎಲ್ಲ ಕೈ ಜೋಮ್ ಬರೋದು, ಅದೆಲ್ಲ ಆಗ್ತಾ ಇದೆ. ಮೆಡಿಸಿನ್ ನಡುವು ನಿದ್ದೆ ಬರೋದು ಸರ್ ಸರಿಯಾ. ಯಾಕೆ? ಇದು ಗ್ಯಾಸ್ ಟ್ರಬಲ್ ಸರ್. ಎಲ್ಲ ಗ್ಯಾಸ್ ಟ್ರಬಲ್ ಬಂದು ಎಷ್ಟು ದಿನ ಆಯ್ತು? ಅದೊಂದು 2-3 ವರ್ಷ ಮೇಲೆ ಆಯ್ತು ಸರ್. ಅದು ಹಂಗೆ ಮಾತ್ರ ಹೊಡ್ಕೊಂತ ಇದ್ರೆ ಹಂಗೆ ತಗ್ಗದು ಬರೋದು ಹಂಗೆ ಮಾಡೋದು. ವಯಸ್ಸು ಮಟನ್ ಎಷ್ಟು ಚಿಕನ್ ತಿನ್ಬೇಡ ಸರ್. ವಯಸ್ಸು ಎಷ್ಟು? ವಯಸ್ಸು 42 ಸರ್. 42. ಓಕೆನಾ? ಕರೆಕ್ಟ್ ಟೈಮ್ಗೆ ಬಂದಿರಿ. ಕೂತ್ಕೊಳ್ಳಿ. ಓಕೆನಾ? ಕೇಳಿಸ್ಕೊಳ್ಳಿ. ಅಫ್ರೆಶ್ ಕುಡಿತಾರೆ, 2 ಲೋಟ ಕೊಟ್ಟಿರಿ. ಅಫ್ರೆಶ್ ಕುಡೀರಿ, ಶೇಕ್ ಕುಡೀರಿ, ನಾನು ಹೇಳ್ತೀನಿ. ಓಕೆ ರೈಟ್. ನಿಮ್ ಬೆಳಗ್ಗೆ ಟೈಮಲ್ಲಿ ಫ್ರೀ, ಈ ಟೈಮಲ್ಲಿ ನೀವು ಸ್ವಲ್ಪ ಫ್ರೀ ಇದೀರಲ್ಲ? ಹೌದು ಸರ್, ತರಕಾರಿ ಮಾಡಕ್ ಹೋಗ್ತೀವಿ ಸರ್. ಇಷ್ಟು ಟೈಮಲ್ಲಿ ಸ್ವಲ್ಪ ಆರಾಮಿಲ್ದ್ರೆ ಮನೆಯಲ್ಲೇ ಇದೀನಿ ಸರ್. ಅಲ್ಲ, ಆರಾಮಿದ್ರೆ ಮನೆಗೆ ಇರ್ಲೇಬೇಕು. ಆರಾಮಿದ್ರೆ ಮಾತ್ರ ನಮ್ಗೆ ಟೈಮ್ ಇಲ್ಲ ಅನ್ಸುತ್ತೆ. ಆರಾಮಿದ್ರೆ ಟೈಮ್ ಇರಲ್ಲ, ಆರಾಮಿಲ್ಲ ಟೈಮ್ ಇರುತ್ತೆ. ಈಗ ಟೈಮ್ ಇದೆಯಲ್ಲ, ಸರಿ ಮಾಡ್ಕೊಳ್ಳಿ. ಗೊತ್ತು, ನನಗೆಲ್ಲ ಗೊತ್ತು, ಇದು ಸ್ವಲ್ಪ ಗೊತ್ತಾಗುತ್ತೆ. ಯಾವಾಗ ನಮ್ಗೆ ಸ್ವಲ್ಪ ಹುಷಾರಿರ್ತೀವಿ, ಯಾರ ಮೇಲೆ ಕೇಳಲ್ಲ ಹೆಲ್ತ್ ವಿಷಯದಲ್ಲಿ. ಯಾವಾಗ ಕೆಟ್ಟ ಹೋಗುತ್ತೋ ಅವಾಗ ನಿಮ್ ಮನೆಗೆ ಇರ್ಲೇಬೇಕು, ಬೇರೆ ದಾರಿ ಇರಲ್ಲ. ಅವಾಗ ನೀವೆಲ್ಲ ಬಿಸಿ ಇರಕ್ ಸಾಧ್ಯನೇ ಇಲ್ಲ, ಫ್ರೀ ಇರ್ಲೇಬೇಕು. ಇಲ್ಲಿ ಕುತ್ಕೊಂಡು ಅಟ್ಲೀಸ್ಟ್ 1 ತಿಂಗಳು ದಿನ 1 ಗಂಟೆ ಕೇಳಿಸ್ಕೊಳ್ಳಿ. ನಿಮ್ಗೆ ಗೊತ್ತಾಗುತ್ತೆ ಅದೇನಾಗುತ್ತೆ ಅಂತ ಒಂದು ಐಡಿಯಾ ಬರುತ್ತೆ. ಓಕೆ, ಎಸ್ ರೈಟ್. ಹಂಗೆ ಇರಿ. ಎಸ್ ಜೋಸೆಫ್ ಅಂತ ಯಾರಿದ್ದೀರಿ? KNC. ನೀವು ಹೊಸಬ್ರ? ಓಕೆ, ಇವತ್ತು ಹೊಸದಾಗಿ ಮತ್ತೆ ಬಂದಿರ್ತಾರೆ ಪಾಪ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಇವತ್ತೇ ಬಂದಿರೋದ ಫಸ್ಟ್ ಟೈಮ್? ಹೌದು ಸರ್. ಓಕೆ, ನಿಮ್ಗೆ ಯಾರು ಕೊಟ್ಟರು ಶೇಕು? ಇವ್ರು ಸರ್, ಕವಿತಾ ಮೇಡಮ್. ಕವಿತಾ ಮೇಡಮ್. ಓಕೆ, ನೀವ್ಯಾಕೆ ತಗೊಂಡಿದ್ದೀರಿ ಸರ್? ನೀವ್ ಯಾಕೆ ತಗೊಂಡಿದ್ದು ಅಂತ? ಏನ್ ಪ್ರಾಬ್ಲಮ್? ಇದು ಗ್ಯಾಸ್ ಟ್ರಬಲ್ ಇದೆ ಸರ್, ಮೂಲವ್ಯಾಧಿ. ಗ್ಯಾಸ್ ಟ್ರಬಲ್, ಮೂಲವ್ಯಾಧಿ. ಎಷ್ಟು ವರ್ಷ ಆಯ್ತು ಬಂದದ್ದು? ಈಗೊಂದು 3-4 ವರ್ಷ ಆಯ್ತು ಸರ್. 3-4 ವರ್ಷ. ಹೊರಗಡೆ ಟ್ರೈ ಮಾಡಿದ್ರಿ ಚೆನ್ನಾಗಿ ಮಾಡ್ಕೋಬೇಕಂತ? ಹೌದ್ರಿ. ಚೆನ್ನಾಗಾಯ್ತಾ? ಈಗ ಒಂದು 3 days ಆಯ್ತು ಸರ್ ತಗೊಂಡು. ಇದಕ್ಕಿಂತ ಮುಂಚೆ 3-4 ವರ್ಷದಿಂದ ಪೈಲ್ಸ್ ಇದೆಯಲ್ಲ, ಅದನ್ನ ಸರಿ ಹೋಯ್ತಾ, ಸರಿ ಹೋಗಿಲ್ಲ? ಇದು ಹಂಗೆ ಬರ್ತದ ಸರ್, ಹೋಗ್ತದ. ಈಗ 3 ದಿನ ಆಯ್ತು ನೀವು ಶೇಕ್ ತಗೊಂಡು, ಹೆಂಗ ಅನ್ಸುತ್ತೆ? ಸ್ವಲ್ಪ ರಿಲೀಫ್ ಅನ್ಸತ್ ಸರ್.
3 ದಿನಕ್ಕೆ ರಿಲೀಫ್ ಅನ್ಸುತ್ತೆ ಹೌದು ಸರ್. ಅಲ್ವಾ? 3 ವರ್ಷ ಆಗಿರ್ತಕ್ಕಂಥ ಪ್ರಾಬ್ಲಮ್ 3 ದಿನಕ್ಕೆ ರಿಲೀಫ್ ಅನ್ಸುತ್ತೆ. ಹೌದು ಸರ್. ಕರೆಕ್ಟ್. ಈಗ ಅರ್ಥ ಆಗುತ್ತೆ. ಓಕೆನಾ? ಅರ್ಥ ಆಗುತ್ತೆ. ಗ್ಯಾಸ್ಟ್ರಿಕ್ 3 ದಿನಕ್ಕೆ ಜಾಸ್ತಿ ಆಗಿದೆ, ಕಮ್ಮಿ ಆಗಿದೆ? ಕಮ್ಮಿ ಆಗಿದೆ ಸರ್, ಕಮ್ಮಿ ಆಗಿದೆ ಸರ್. 3 ದಿನಕ್ಕೆ ಕಮ್ಮಿ ಆಗಿದೆ ಗ್ಯಾಸ್ಟ್ರಿಕ್. ಹೌದು ಸರ್. ಸ್ವಲ್ಪ ಪೂರಾ ನರ ಎಲ್ಲ ವೀಕ್ ಆಗಿದ್ದು ಸರ್. ಹಾ, ಇವಾಗ ವೀಕ್ ಆಗಿಲ್ಲ ಅನ್ಸುತ್ತೆ, ಸ್ವಲ್ಪ ಧೈರ್ಯ ಬರುತ್ತೆ. ಹಾ, ಧೈರ್ಯ ಬರುತ್ತೆ ಸರ್. ಕರೆಕ್ಟ್. ಕೂತ್ಕೊಂಡು ಕೇಳಿಸಿ, ಫುಲ್ ಧೈರ್ಯ ಬರುತ್ತೆ. ಎಸ್, ರೈಟ್. ಯಾಕಂದ್ರೆ ರೇಜನ್ ಮಾಡಿರಿ? ಇಲ್ಲ ಸರ್, ಆರ್ಟ್ ಕೊಡಕ್ ಹೋಗಿ ರೆಜನ್. ಹಂಗೆ ಆರ್ಟ್ ಕೊಡೋಕೆ ಮಿಸ್ ಆಗಿ ಹಿಂಗ್ ಕೊಟ್ಬಿಟ್ರಿ. ಸರಿ ಸರಿ ಸರಿ. ಓಕೆ, ರೈಟ್. ಏನ್ ಪಂಡ್ರ? ಸರ್ ನಮಸ್ತೆ ಸರ್. ನಮಸ್ತೆ. ಶೇಕ್ ನಾನ್ ತಗೊಂಡಿರಿ? ತಗೊಂತ ಇದೀನಿ ಸರ್. ಹಾ, ತಗೊಂತ ಇದೀನಿ ಸರ್. ನೀವ್ಯಾಕೆ ತಗೊಂಡಿದ್ದು? ಎಷ್ಟು ಸರ್? ದಿನ ಆಯ್ತು ನೀವ್ ಶೇಕ್ ತಗೊಂಡು? ಎಷ್ಟು ನಾನ್ ದಿನ ಆಯ್ತು? ತಗೊಂಡ್ ಇಲ್ಲ, ಒಂದು 22 ದಿನ ಆಯ್ತು ಸರ್. ನೀವ್ಯಾಕೆ ತಗೊಂಡಿದ್ರಿ? 22 ದಿನ ಸರ್. ಅದೇ ಯಾಕೆ ತಗೊಂಡಿದ್ದೀರಿ ಅಂತ? ನನಗೆ ಸ್ವಲ್ಪ ಹಾರ್ಟ್ ಪೇನ್ ಇತ್ತು ಸರ್. ನನಗೆ ಹ್ಮ್ ಹಾರ್ಟ್ ಪೇನ್ ಇನ್ನೊಂದು ಸ್ವಲ್ಪ ಫ್ಯಾಟ್ ಇದ್ದೆ ಸರ್. ನಾನು ಸ್ವಲ್ಪ ಕಬ್ ಕರಗಿಸ್ಬೇ ಫುಲ್ ಫ್ಯಾಟ್ ಇದೆ ಸರ್. 20 kg ಹೆಚ್ಚಿಗೆ, 20 kg ಹೆಚ್ಚಿಗೆ ಇದೀನಿ. ಮತ್ತೆ ನಿಮಗೆ ಸ್ವಲ್ಪ ಅನ್ಸುತ್ತದ ಅಲ್ವಾ? ಇಲ್ಲ ಎಲ್ಲ ಈ ತಗೊಳಕ್ ತೆಗೆದ ಸ್ವಲ್ಪನೇ ಸರ್. ಅದು ಹಾ, ಅರ್ಬನ್ ಲೈಫ್ ತಗೊಂಡಾಗಿದ್ದ. ಬಡಿ ಹರ್ಬಲೈಫ್ ಹುಟ್ಟಿದ್ದೆ ತೂಕ ಜಾಸ್ತಿ ಮಾಡ್ಕೊಳಕ್ಕೆ, ಕಮ್ಮಿ ಮಾಡ್ಕೊಳಕ್ಕೆ. ಹರ್ಬಲೈಫ್ ಇರೋದೇ ತೂಕ ಜಾಸ್ತಿ ಮಾಡಕ್, ಕಮ್ಮಿ ಮಾಡಕ್ಕೆ. ಆ ದೇಹ ಸಣ್ಣ ದಪ್ಪ ಆದ್ರೆ ನೀವು ಆರಾಮಾಗಿರ್ತೀರಿ ಅಂತ ಇದು ಹುಟ್ಟಿರೋದು ಭೂಮಿ ಮೇಲೆ. ಈ ಹರ್ಬಲೈಫ್ ಹುಟ್ಟಿ 46 ವರ್ಷ ನಿಯರ್ ಬೈ ಆಗ್ತಾ ಇದೆ. 46 ವರ್ಷ ಈ ಭೂಮಿ ಹರ್ಬಲೈಫ್ ಹುಟ್ಟಿ. ಥ್ಯಾಂಕ್ಸ್. ಈ ಹರ್ಬಲೈಫ್ ಪ್ರಾಡಕ್ಟ್ ಅನ್ನ ಏನು ಸ್ಟಾರ್ಟ್ ಮಾಡಿದ್ರಲ್ಲ, ಸ್ಟಾರ್ಟ್ ಮಾಡಿರೋ ಉದ್ದೇಶ ಅವರಮ್ಮ ತೂಕ ಜಾಸ್ತಿ ಇದ್ರು ಆ ತೂಕ ಕಳ್ಕೊಳಕ್ ಹೋಗಿ ಡಯಟ್ರಿ ಪಿಲ್ಸ್ ತಗೊಂಡು ಸೈಡ್ ಎಫೆಕ್ಟ್ ಆಗಿ ತೀರೋದು. ಆ ತೀರಿ ಹೋದ್ಮೇಲೆ ಆ ವ್ಯಕ್ತಿ ನಿರ್ಧಾರ ಮಾಡಿದ್ದು, ಎಷ್ಟೋ ಜನ ಭೂಮಿ ಮೇಲೆ ತೂಕ ಕಳ್ಕೊಳಕ್ ಹೋಗಿ ಸೈಡ್ ಎಫೆಕ್ಟ್ ಆಗಿ ತೀರಿ ಹೋಗ್ಬಾರ್ದು ಅಂತೇಳಿ ಈ ಪ್ರಾಡಕ್ಟ್ ಅನ್ನ 1980ರಲ್ಲಿ ಸ್ಟಾರ್ಟ್ ಮಾಡಿದ್ರು. ಅವಾಗ ನಾನು ಹುಟ್ಟಿಲ್ಲ, ಅವಾಗೆ ಸ್ಟಾರ್ಟ್ ಆಗಿದ್ದು. ಅವತ್ತಿಂದ ಇವತ್ತಿಗೆ ಈ ಪ್ರಾಡಕ್ಟ್ ಹರ್ಬಲೈಫ್ 95 ದೇಶದಲ್ಲಿದೆ. ಫಸ್ಟ್ ಪಾಯಿಂಟ್, ತೂಕ ಜಾಸ್ತಿ ಮಾಡ್ಕೋಬಹುದು. ಇಷ್ಟ ಆದ್ರೆ ತೂಕ ಕಮ್ಮಿ ಮಾಡಬಹುದು, ತೂಕ ಜಾಸ್ತಿ ಮಾಡ್ಕೋಬಹುದು. ಮನುಷ್ಯ ಇರೋವರೆಗೂ ಹೈಡೈಲ್ ವೇಟ್ ಅಲ್ಲಿ ಇರ್ಬೇಕು, ಫಿಟ್ ಅಂಡ್ ಫೈನ್ ಆಗಿರ್ಬೇಕಂತ ಈ ಪ್ರಾಡಕ್ಟ್ ಇರೋದು. ಇದರಿಂದ ನಮ್ಗೆ ಥೈರಾಯ್ಡ್ ಕಮ್ಮಿ ಆಯ್ತು, BP ಕಮ್ಮಿ ಆಯ್ತು, ಶುಗರ್ ಕಮ್ಮಿ ಆಯ್ತು, ನಂಗೆ ನಿದ್ದೆ ಬರ್ತಾ ಇದೆ, ಕಕ್ಕ ಬರ್ತಾ ಇದೆ, ಫೈಲ್ಸ್ ಕಮ್ಮಿ ಆಗಿದೆ ಅಂತ ಕಾರಣ ನಿಮ್ಮ ಬಾಡಿ ಒಳಗಿರ್ತಕ್ಕಂಥ ಅನ್ವಾಂಟೆಡ್ ಅದು ಹೊರಗಡೆ ಬಂದಿರುತ್ತೆ. ನಮಗೇನು ಒಂದು ನಾಲೆಡ್ಜ್ ಇರ್ಬೇಕು. ಹೆಂಗ್ ಗೊತ್ತಾ? ಫಸ್ಟ್ ನಾಲೆಡ್ಜ್, ನಾವು ಸರ್ ವೆಯ್ಟ್ ಲಾಸ್ ಮಾಡ್ಕೊಂಡ್ಮೇಲೆ ತೂಕ ಜಾಸ್ತಿ ಆಗ್ಬಾರ್ದ್ರೆ ಏನ್ ಮಾಡ್ಬೇಕು? ಅಲ್ಲ, ತೂಕ ಜಾಸ್ತಿ ಆಗುತ್ತಂತಾರಲ್ಲ, ಹೆಂಗೆ ಅಂತ ಕೇಳಿದ್ರೆ, ಇವತ್ತು ಹೊರಗಡೆ ನಾವು ರಂಗೋಲಿ ಹಾಕ್ತಿವಿ. ಎಷ್ಟು ದಿನ ಇರುತ್ತದು ರಂಗೋಲಿ? ಎಷ್ಟು ದಿನ ಇರುತ್ತದು? 1 ವಾರ ಇರುತ್ತಾ ಈಶ್ವರಿ ಮೇಡಮ್? 1 ವಾರ ಇರುತ್ತೆ ರಂಗೋಲಿ? ಹೆಂಗನ್ರಿ ಕೈ? ಇವತ್ತು ರಂಗೋಲಿ ಹಾಕಿ ಎಷ್ಟು ದಿನ ಇರುತ್ತದು ರಂಗೋಲಿ ಮನೆ ಮುಂದೆ? ಏನೋ ಒಂದ್ ಮಾಡ್ಬೇಕಪ್ಪ ನೀವು. ರಾಧಮ್ಮ ಎಷ್ಟು ದಿನ ಇರುತ್ತೆ? ರಾಧಮ್ಮ ಸರಿ, ಸುಧಾ? ಒಂದೇ ದಿನ ಸರ್. ಸಾಯಂಕಾಲಗೆಲ್ಲ ಕಸ ಹೊಡೆದ್ರೆ ಹೋಗುತ್ತೆ ಸರ್, ಅಷ್ಟೇ. ಒಂದೇ ದಿನನೇ ಸರ್. ಒಂದೇ ದಿನ. ಕರೆಕ್ಟ್ ಅಲ್ವಾ? ರೈಟ್. ಇವತ್ ಪೂಜೆ ಮಾಡಿದ್ರೆ ಮತ್ತೆ ಯಾವಾಗ ಪೂಜೆ ಮಾಡ್ತೀರಿ? ಬೆಳಗ್ಗೆನೆ ಸರ್. ಸಾಯಂಕಾಲ ಮಾಡ್ತೀವಿ, ಬೆಳಗ್ಗೆ ಮತ್ತೆ ಸಾಯಂಕಾಲ ನಾಳೆ ಬಿಡ ಮಾಡ್ತೀವಿ. ಮಾಡ್ತೀವಿ. ಇವತ್ ಮಾಡಿ ನಾಳೆ ಲೈಫ್ ಹಂಗೆ ಬಿಡಲ್ಲ, ಹಂಗೆ ಪೂಜೆ ಮಾಡ್ತಾ ಇರ್ತೀರಿ. ಬಿಡಲ್ಲ ಈ ಸರ್. ವರ್ಷ ದಿನ ನೀವು ಮಡಿಕೆ ಹೊಡೆದು ವ್ಯವಸಾಯ ಮಾಡಿದ್ರೆ ಮತ್ತೆ ಎಷ್ಟು ವರ್ಷ ಬರುತ್ತೆ? ಒಂದೇ ವರ್ಷ ಸರ್. ಬೆಳೆ ಇಡ್ಬೇಕಷ್ಟೇನೆ. ಎಷ್ಟು ವರ್ಷ ಏನ್ ಮಾಡ್ಬೇಕು? ಮತ್ತೆ ಹೊಡಿಬೇಕು, ಮತ್ತೆ ಮಾಡ್ಬೇಕು ಸರ್. ಮಾಡ್ಬೇಕು. ಇವತ್ತು ಊಟ ಮಾಡಿದ್ರೆ ಎಷ್ಟು ದಿನ ಬರುತ್ತೆ? ಒಂದೇ ದಿನನೇ ಸರ್. ಇವತ್ ಮಾಡ್ಬೇಕು, ನಾಳೆ ಮತ್ತೆ ಮಾಡಬೇಕು. ಇವತ್ ಮಾಡಿ ಸಾಕಲ್ಲ, ಮತ್ತೆ ನಾಳೆ ಮಾಡಕ್ ಹೋಗ್ತೀರಿ? ಮತ್ತೆ ಎಲ್ಲ ಬೆಳಗ್ಗೆ ಕ್ಲೀನ್ ಆಗಿರುತ್ತಲ್ಲ ಸರ್, ಹೊಟ್ಟೆಗಿಲ್ಲ. ಮತ್ತೆ ನಾಳೆ ಸ್ಟಾರ್ಟ್ ಮಾಡ್ಬೇಕದು. ಮತ್ತೆ ಇವತ್ ತಿಂದು ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ ಮತ್ತೆ ನಾಡ್ದ ಈಗ ವೆಯ್ಟ್ ಲಾಸ್ ಮಾಡ್ಬಿಟ್ರಪ್ಪ, ವೆಯ್ಟ್ ಲಾಸ್ Okay, ಮಾಡಿದ್ರೆ ನಿಮ್ಗೆ ಗೊತ್ತು, ಈಗ ಇವತ್ತು ಹಾಕಿ ರಂಗೋಲಿ ನಾಳೆ ಖಾಲಿ ಆಗ್ತದೆ ಗೊತ್ತು. ಇವತ್ತು ತಿಂದಿರೋ ಫುಡ್ ನಾಳೆ ಹೋಗುತ್ತಂತ ಗೊತ್ತು. ವ್ಯವಸಾಯ 1 ವರ್ಷದಾಗ ಮಾಡಿದ್ರೆ ಒಂದ್ಸರಿ ಬರ್ತಾ ಗೊತ್ತು. ವೆಯ್ಟ್ ಲಾಸ್ ಮಾಡಿದ್ದನ್ನ ಜೀವನ ಬದುಕಿರೋರಿಗೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಒಂದ್ಸರಿ ಮಾಡ್ಕೊಂಡ್ರೆ ಸಾಕ ನಿಮ್ಗೆ?
ಒಂದ್ಸರಿ ಮಾಡಿ ಸಾಕ. ಬದುಕಿರೋ ತಿನ್ಬಾರ್ದು. ಹೆಂಗೆ ವ್ಯವಸಾಯ ಮಾಡಿದ್ರೆ ವರ್ಷ ವರ್ಷ ಹುಲ್ಲು ಬೆಳೆಯುತ್ತೋ, ಈ ವರ್ಷ ವ್ಯವಸಾಯ ಮಾಡಿದೀನಿ, ನೆಕ್ಸ್ಟ್ ವ್ಯವಸಾಯ ಮಾಡಲ್ಲ ಅಂದ್ರೆ ಏನ್ ಬೆಳೆಯುತ್ತಲ್ಲಿ? ಸಣ್ಣ ಗಿಡ ದಪ್ಪ ಮರ ಆಗುತ್ತೆ. ಯಾರಿಗೆ ಗೊತ್ತು? ಸಣ್ಣ ಗಿಡ ಈ ವರ್ಷ ವ್ಯವಸಾಯ ಮಾಡಿಲ್ಲ ಅಂದ್ರೆ, ಈ ವರ್ಷ ವ್ಯವಸಾಯ ಮಾಡಿದೀನಿ, ನೆಕ್ಸ್ಟ್ ವ್ಯವಸಾಯ ಮಾಡಲ್ಲ 10 ವರ್ಷ ಅಂದ್ರೆ ಸಣ್ಣ ಗಿಡ ಕೂಡ ದೊಡ್ಡ ಗಿಡ ಆಗುತ್ತೆ. ನೀ ಮತ್ತೆ ಕಷ್ಟ ಆಗುತ್ತೆ. ಬಾಡಿ ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ ಬಂದಿಲ್ಲಿ ನೀನ್ ಬದುಕಿರೋವರೆಗೂ ಆ ವೆಯ್ಟ್ ಅನ್ನ ಮೇಂಟೈನ್ ಮಾಡ್ಬೇಕು. ಅದು ಐಡಿಯಲ್. ಮನುಷ್ಯ ತನ್ನ ಪ್ರಜ್ಞೆ ಇಲ್ಲದೆ ದಪ್ಪ ಆದ್ಮೇಲೆ ಬದುಕಿರೋವರೆಗೂ ನಿಮ್ಗೆ ನೆನಪಿರ್ಲಿ, ತಲೆ ಯಾವಾಗ ಬಂತು, ಗ್ಯಾಸ್ಟ್ರಿಕ್ ಯಾವಾಗ ಬಂತು, ಮೈನ ಯಾವಾಗ ಬಂತು, BP ಯಾವಾಗ ಬಂತು, ಶುಗರ್ ಯಾವಾಗ ಬಂತು, ನಿದ್ದೆ ಬರಲ್ಲ, ಕಾರಣ ಏನು ಅಂತ ಇವತ್ತು ನೀನು ನೋಡಕ್ಕೆ ಹೋಗಿ ನನ್ನ ಬಗ್ಗೆ ನಾನು ನೋಡೋದೇ ಇಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತು, ಒಂದ್ಸರಿ ಕ್ಲೀನ್ ಮಾಡಿರವಲ್ಲ, ವರ್ಷ ವರ್ಷ ಕ್ಲೀನ್ ಮಾಡಿ ಬಿತ್ಬೇಕಂತ ಗೊತ್ತು. ಇವತ್ತು ಹಾಕಿರೋ ರಂಗೋಲಿ ನಾಳೆ ಹಾಕ್ಬೇಕಂತ ರಂಗೋಲಿ ಗೊತ್ತು. ಇವತ್ ಮಲ್ಕೊಂಡ್ರೆ ಲೈಫ್ ಲಾಂಗ್ ಎದ್ದಿರ್ತೀರಾ, ನೈಟ್ ಮಲ್ಕೋಬೇಕಂತ ಗೊತ್ತು. ಇವತ್ತು ನೀರ ಫುಡ್ ನಾಳೆ ಖಾಲಿ ಆಗ್ತಂತ ಗೊತ್ತು. ಇವತ್ತು ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ ಬದುಕಿರೋವರೆಗೂ ತಿನ್ಬಾರ್ದು. ತಿಂತಿ ಅಂತ ಗೊತ್ತು. ಮತ್ತೆ ನಿನ್ಗೆ ಗೊತ್ತಿರ್ಬೇಕು ಎಲ್ಲಾ ವಿದ್ಯೆಗಿಂತೂ ಬಾಡಿ ವಿದ್ಯೆ ಗೊತ್ತಿರ್ಬೇಕು. ಏನು ಅಂತ ನಾಲೆಡ್ಜ್, ಬಾಡಿ ಬಗ್ಗೆ ಗೊತ್ತಿರ್ಬೇಕು. ನಾನು ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ ಬದುಕಿರೋವರೆಗೂ ಸೇಮ್ ತೂಕನ ಮೇಂಟೈನ್ ನೆಟ್ ಹೋಯ್ತಾ? ನೆಟ್ ಹೋಯ್ತಲ್ಲ, ಕರೆಕ್ಟ್ ಹೋಗುತ್ತೆ. ಕರೆಕ್ಟ್. ನಮ್ಗೆ ಗೊತ್ತಿರ್ಲಿ ಹೊರಗಡೆ ಜನ ಹೊರಗಡೆ ಕ್ವಶನ್ ಕೇಳ್ತಿರೋದೇನು, ಸರ್ ನಾನು ವೆಯ್ಟ್ ಲಾಸ್ ಮಾಡಿದ್ಮೇಲೆ ಸರ್ ನಾನು ಹಂಗಿರ್ತೀನಿ ಸರ್ ಅಂತ. ನಿಮಗೆ ಮತ್ತೆ ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ ಹಂಗಿರ್ತೀರಿ, ಶೇಕ್ ಎಲ್ಲಿ ಹೋಗಲ್ಲ, ಹಂಗಿರುತ್ತೆ, ತೂಕ ಹಂಗಿರುತ್ತೆ, ವೆಯ್ಟ್ ಲಾಸ್ ಆಗುತ್ತೆ. ವೆಯ್ಟ್ ಲಾಸ್ ಆದ್ಮೇಲೆ ನಿಮ್ಗೆ ಈ ಕ್ಲಾಸಿಗೆ ಜ್ಞಾನ ಬರುತ್ತೆ. ಹೇಗ್ ಜ್ಞಾನ ಬರುತ್ತೆ ಗೊತ್ತಾ? ಹೇಗ್ ಜ್ಞಾನ ಹೇಳಿ? ನಾನು ಇರೋವರೆಗೂ ನನ್ನ ದೇಹದಲ್ಲಿ ಎಷ್ಟು ಜಾಸ್ತಿ ಇದೀನಿ, ಎಷ್ಟು ಕಮ್ಮಿ ಮಾಡಿದ್ರು, ಕಮ್ಮಿ ಜಾಸ್ತಿ ಇರುವಾಗ ನೀವ್ ಹೆಂಗಿದ್ರಿ, ಕಮ್ಮಿ ಆದ್ಮೇಲೆ ಹೆಂಗಿದಿರಿ ನೀವು ಚೆಕ್ ಮಾಡ್ಕೊಂಡಿದ್ರೆ, ನೀವ್ ಬದುಕಿರೋವರೆಗೂ ಆ ಕಷ್ಟಕ್ಕೆ ಹೋಗ್ಬಾರ್ದಂದ್ರೆ ನೀವು ಅದೇ ವೆಯ್ಟ್ ಅನ್ನು ಮೇಂಟೈನ್ ಮಾಡ್ಬೇಕು. ವೆಯ್ಟ್ ಮೇಂಟೈನ್ ಮಾಡ್ಬೇಕು. ಈಗ ನಾವಪ್ಪ ನನ್ನ ಹೆಂಡತಿ ಕಡೆ 20 ಲಕ್ಷ ದುಡ್ಡು ಕೊಟ್ಟಿದ್ದಾರೆ ನನಗೆ, ನಾನು ಸ್ವಲ್ಪ ಸೋಮೇರಿ, ನಾನು ದುಡಿಯಕ್ ಆಗಲ್ಲ ಅಂದ್ರೆ ಊರಾಗ ಬಡ್ಡಿ ಸಾಲ ಕೊಟ್ಟು ಅದನ್ನೆಲ್ಲಕ್ಕೆ ಮೇಂಟೈನ್ ಮಾಡ್ತಾನೆ. ಯಪ್ಪ ಖರ್ಚು ಮಾಡಲ್ಲ. ಯಾಕೆ ಹೇಳು? ನನ್ನ ಸ್ವಲ್ಪ ಲೇಜಿ, ನನಗೆ ಇಷ್ಟೇ ದುಡಿಯಕ್ ಸಂಪಾದಿಲ್ಲ ಅಂದ್ರೆ 20 ಲಕ್ಷನ ಮೆಲ್ಲ ಖರ್ಚು ಮಾಡ್ತೀನಿ. ನಾನ್ ದುಡಿಯಕ್ ಆಗುತ್ತಂದ್ರೆ ಸಂಪಾದನೆ ಮಾಡ್ತೀನಿ, ಧೈರ್ಯ ಬರುತ್ತೆ. ನೀನ್ ತಿಂದು ಏನು ಕೆಲಸ ಮಾಡಲ್ಲ ಅಂದ್ರೆ ನೀನ್ ಯಾಕೆ ಜಾಸ್ತಿ ತಿಂತಿ? ನೀನ್ ತಿಂದು ಕೆಲಸ ಮಾಡಲ್ಲ ಅಂದ್ರೆ ಯಾಕೆ ಜಾಸ್ತಿ ತಿಂತಿ? ಒಂದು ಗಾಡಿಗೆ ಇಷ್ಟು ಡೀಸೆಲ್ ಅಂತ ಹಾಕ್ತಾರೆ, ಬೈಕಿಗೆ ಇಷ್ಟು ಪೆಟ್ರೋಲ್ ಅಂತ ಹಾಕ್ತಾರೆ, ಕರೆಕ್ಟಾ? ತಿಂಗಳಿಗೆ ಸಂಪಾದನೆ ಅಂತ ಕೊಡ್ತಾರೆ. ನಿನ್ಗೆ ಎಷ್ಟು ಕೆಪಾಸಿಟಿ ಇದೆ ನಿನ್ಗೆ ಜೀರ್ಣ ಮಾಡಕ್ ಗೊತ್ತಿರ್ಬೇಕಾದ್ರೆ ಗ್ಯಾಸ್ಟ್ರಿಕ್ ಆಗೋದು ನಿಮ್ಗೆ. ಎಷ್ಟು ಮನುಷ್ಯ ತಿಂದ್ರೆ ಎಷ್ಟು ಬಾಡಿ ಒಳಗೆ ಪ್ರೋಟೀನ್ ಇದೆ ಬಾಡಿಗೆ, ಎಷ್ಟು ನಿಮ್ಗೆ ಹೊಟ್ಟೆ ಶೋದಾಗ ಊಟ ಮಾಡಿರಿ, ಎಷ್ಟು ಸರಿ ಟೀ ಕುಡ್ದಿರಿ, ಎಷ್ಟು ನಿದ್ದೆ ಮಾಡಿರಿ, ಎಷ್ಟು ನೀರ್ ಕುಡ್ದಿರಿ, ಆ ಬಾಡಿಗೆ ಟೈಮ್ ಕೊಟ್ರೆ ದುಡ್ಡಿಗೆ ಟೈಮ್ ಕೊಟ್ಟಿರ ಚೆಕ್ ಮಾಡಿ. ದುಡ್ಡಿಗೆ ಟೈಮ್ ಕೊಟ್ರೆ ಬಾಡಿ ಕೆಟ್ಟೋಗುತ್ತೆ, ಬಾಡಿ ಟೈಮ್ ಕೊಟ್ರೆ ದುಡ್ಡು ಬರಲ್ಲ. ಎರಡನ್ನ ಬ್ಯಾಲೆನ್ಸ್ ಮಾಡ್ಬೇಕು ಲೈಫ್. ಈ ಬ್ಯಾಲೆನ್ಸ್ ಮಾಡಕ್ಕಾಗಿಲ್ಲ ಗೊತ್ತಾ? ಮಕ್ ಹುಡ್ತಾನೆ, ಹೇಳ್ದ ಕೇಳ್ದ 23 ವರ್ಷ ವಯಸ್ಸಾಗುತ್ತೆ, ಮದುವೆ ಮಾಡ್ತಾರೆ, ಮಕ್ಳು ಹುಡ್ತಾರೆ. ಮಕ್ಳು ಹುಟ್ಟಿದ ಮೇಲೆ ಒಬ್ಬನೇ ಇದ್ದೆ, ಏಂತಿ ಮಕ್ಳು ಹುಟ್ಟಿದ್ರು, ಮಕ್ಕಳ ಮೇಲೆ ಅಪ್ಪ ಅಮ್ಮ ಇದಾರೆ. ಇದು ಮೇಂಟೈನ್ ಮಾಡಕ್ ದುಡ್ಡು ಸಂಪಾದನೆ ಆಗಿಲ್ಲ, ಟೆನ್ಷನ್ ಡೇ ನೈಟ್ ಸಂಪಾದನೆ ಮಾಡಿ ಊಟ ಬಿಟ್ಟು ನಿದ್ದೆ ಬಿಟ್ಟು ಟೆನ್ಷನ್ ಜಾಸ್ತಿ ಆಗಿ ಹಾಸ್ಪಿಟಲ್ ವಿಸಿಟ್ ಜಾಸ್ತಿ ಆಗುತ್ತೆ. ಈಗ ನೀವು ಡಯಟ್ ಮಾಡಕ್ ಹೋದ್ರೆ, ವೆಯ್ಟ್ ಲಾಸ್ ಮಾಡಕ್ ಹೋದ್ರೆ, ಊಟ ಬಿಟ್ಟು ನಿದ್ದೆ ಬಿಟ್ಟು ಡಯಟ್ ಮಾಡಕ್ ಹೋದ್ರೆ, ಮೊದ್ಲೇ ನಿದ್ದೆ ಮಾಡಿಲ್ಲ, ಮೊದ್ಲೇ ಊಟ ಮಾಡಿಲ್ಲ, ಟೆನ್ಷನ್ ಆಗಿದ್ರಿ, ಈ ಮಿಡ್ಲ್ ಅಲ್ಲಿ ನಿಮ್ಗೆ ನೆಮ್ಮದಿ ಇಲ್ಲ, ಮತ್ತೆ ಏನಾದ್ರು ವೆಯ್ಟ್ ಲಾಸ್ ಮಾಡಕ್ ಹೋದ್ರೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಕಿಡ್ನಿ ಪ್ರಾಬ್ಲಮ್ ಬರುತ್ತೆ. ಯಾವಾಗ ಬೇಕಾದ್ರೆ ತಿಂತೀವಿ. ಇದಕ್ಕೆ ಹೇಳೋದು ಕೋಚ್ ಬೇಕು ಹೇಳಿಕೊಡಕ್ ಬಾಡಿ. ಎಷ್ಟರ ಏಜ್ ಆಗಿರ್ಲಿ, ಆ ಏಜ್ ಅಲ್ಲ, ಸಂಪಾದನೆ ಎಷ್ಟರ ಮಾಡು. ಆ ಸಂಪಾದನೆ ಜೊತೆಗೆ ನೀಗೆ ಎಷ್ಟು ಬೇಕು, ಈಗ ಕೋಟಿ ಸಂಪಾದನೆ ಮಾಡಿ ತಿಂಗಳಿಗೆ ಸಂಪಾದನೆ ಏನ್ ಮಾಡ್ಬೇಕು? ಸಂಪಾದನೆ ಹೆಜ್ಜೆ ಮಾಡ್ಬೇಕಂದ್ರೆ ನಿನ್ನ ವಯಸ್ಸು ತಿಂಗಳಿಗೆ ಎಷ್ಟು ನೀನ್ ಖರ್ಚು ಮಾಡುತ್ತೆ ಬಾಡಿ. ಒಂದು ದಿನಕ್ಕೆ 1400 ಕ್ಯಾಲೋರಿ ಇವರ ಬಾಡಿ ಖರ್ಚು ಮಾಡೋದು. ಈಗ ಹೀರೋ ಹೊಂಡಾ ಗಾಡಿ ಇದೆ, ನನ್ ಕಾರ್ ಇದೆ, ಕಾರಿಗೆ ಹಾಕ್ಸ್ತೀನಿ 7,000 ಡೀಸೆಲ್ ಹಾಕ್ಸ್ತೀನಿ, ನಾನು ಬೈಕ್ ಹಾಕಿಸ್ತೀನಿ 1000 ಡೀಸೆಲ್ ಹಾಕ್ಸ್ತೀನಿ, ಪೆಟ್ರೋಲ್ ಹಾಕ್ಸ್ತೀನಿ. ಈಗ ಕಾರಿಗೆ ಹಾಕ್ಸ್ದಂಗೆ ಬೈಕಿಗೆ ಹಾಕ್ಸಿದ್ರೆ ಚೆಲ್ಲಿ ಹೋಗುತ್ತೆ. ನಿನಗೆ 4 ಚಪಾತಿ ತಿನ್ಬೇಕು, 8 ಚಪಾತಿ ತಿಂದ್ರೆ
ನಾಳೆ ಸೇರಿ ತಿಂದಿ ಇವತ್ತು ನೀನು, ನಾಳೆ ಸೇರಿ ಇವತ್ತು ತಿಂದಿ, ಮತ್ತೆ ಇವತ್ತಿಂದು ನಿನ್ನೆದು ಸರಿ ಹೋಯ್ತು. ಅದಕ್ಕೆ ಮನುಷ್ಯನಿಗೆ 60 ವರ್ಷಕ್ಕೆ ಬಾಡಿ ರಿಪೇರಿ ಬರುತ್ತೆ ಟಕ್ ಅಂತ. 40 ವರ್ಷ ಸ್ಟಾರ್ಟ್ ಆಗುತ್ತೆ, ರಿಪೇರಿ ಬರುತ್ತೆ 40 ವರ್ಷಕ್ಕೆ. 60 ವರ್ಷದವರೆಗೆ ಗುಳಿಗೆ ನುಗ್ಗಿ ಹೊಂಟಾಗ್ಬಿಡುತ್ತೆ ಪಟ್ ಅಂತ. ಚೆಕ್ ಮಾಡಿ, ಡೌಟ್ ಇದ್ರಿ ಮನ್ಯಾಗ. ಅದಕ್ಕೆ ದೇವ್ರು ಮಾಡಿರೋದೇನ್ ನಿಮ್ಗೆ, ಅರ್ಧ ಡೇ ಮಾಡ್ಯಾನೆ, ಅರ್ಧ ನೈಟ್ ಮಾಡಿದಾನೆ. ನೈಟ್ ಯಾಕೆ ಮಾಡಿದಾನೆ? ನಿದ್ದೆ ಮಾಡ್ಬೇಕು, ನಿದ್ದೆ ಪ್ರಶಾಂತವಾಗಿರ್ಬೇಕು. ಬೆಳಗ್ಗೆ ನೈಟ್ ಡೇ ಎಲ್ಲ ಕೆಲಸ ಮಾಡಿರಿ, ನೈಟ್ ಮಲ್ಕೊಂಡು ಬೆಳಗ್ಗೆ ಎದ್ರೆ ಮತ್ತೆ ಹೊಸ ಜನ್ಮ ಹುಟ್ಟಿದಂಗೆ, ಹೊಸ ಉತ್ಸಾಹ, ಹೊಸ ಉಲ್ಲಾಸ ಬರ್ಬೇಕಂದ್ರೆ ಮನುಷ್ಯ ತಿಂದ್ರ ಫುಡ್ ಜೀರ್ಣ ಆಗ್ಬೇಕು. ಜೀರ್ಣ ಆದಾಗೆ ಹೊಸ ಫುಡ್ ಕೊಟ್ಟಾಗ ಎನರ್ಜಿ ಬರ್ಬೇಕು. ಆ ಎನರ್ಜಿ ನಿಮಗೆ ಮನುಷ್ಯ ಡೇ ಎಲ್ಲ ಕೆಲಸ ಮಾಡಂಗ್ ಮಾಡುತ್ತೆ, ಸಂಜೆ ನಿದ್ದೆ ಮಾಡಂಗ್ ಮಾಡುತ್ತೆ. ಇದು ನಾವೇನು ಗೊತ್ತಾ, ಹೊರಗಡೆ ಸರ್ ನಾನು ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ ವೆಯ್ಟ್ ಏನ್ ಆಗುತ್ತಂತಲ್ಲ, ನೀ ಕಲ್ತೀಯ ಅದ್ರ ಬಗ್ಗೆ? ನೀನ್ ತಿಳ್ಕೊಂಡಿದೀಯ? ನಿಂಗೆ ಅರ್ಥ ಆಗಿದ್ಯಾ? ಊರು ಕೇರೆ ಬಗ್ಗೆ ಮಾತಾಡಬೇಡಿ, ಫಸ್ಟ್ ನನ್ನ ಬಗ್ಗೆ ತಿಳ್ಕೊಳ್ಳಿ. ಫಸ್ಟ್ ನಾಲೆಡ್ಜ್ ಏನಾಗುತ್ತೆ, ನನಗೆ ಏನ್ ಬೇಕು, ನಾನು ಯಾಕೆ ದಪ್ಪ ಆದೆ, ದಪ್ಪ ಆದ್ಮೇಲೆ ಏನೇನ್ ಸಮಸ್ಯೆ ಆಯ್ತು. ನಾನು ಕೇಳ್ತೀನಿ ಕ್ವಶನ್, ಯಾವಾಗ ಬಂದ್ ತೆಲ್ಲೇವು ಅಂತ. ಸರ್ ಬಂದ್ 2 ವರ್ಷ ಆಯ್ತು. ಮುಂಚೆ ಯಾಕೆ ಬಂದ್ರೆ ತೆಲ್ಲೇವು ನಿಮ್ಗೆ? ಮುಂಚೆ ಯಾಕೆ ತೆಲ್ಲೇವು ಇರ್ಲಿಲ್ಲ ನಿಮ್ಗೆ? ಈಗ ಯಾಕೆ ಬಂತು ನಿಮ್ಗೆ? ಯಾವಾಗ ನಿಮ್ಗೆ ಸರ್ ನನಗೆ ಬೇಗ ವೆಯ್ಟ್ ಲಾಸ್ ಮಾಡ್ಬಿಡಿ ಸರ್, ಬೇರೆ ಸರ್ ಬೇಗ ವೆಯ್ಟ್ ಲಾಸ್ ಮಾಡಿಸ್ಬಿಡಿ ಸರ್, ನನ್ನ ಎಷ್ಟು ದಿನಕ್ಕೆ ಮಾಡಿಸ್ಬೇಕು ಸರ್? 1 ತಿಂಗಳಿಗೆ ಮಾಡಿಸ್ಬಿಡಿ, ಹೋಗ್ತೀನಿ. ಯಾಕಂದ್ರೆ ಒಂದು ಸೆಲ್ಸ್ ಇಂದ ಹುಟ್ಟಿರೋದ್ ನೀನು, ಸೆಲ್ಸ್ ಇಂದ ಟಿಶ್ಯೂ ಆಗಿ, ಟಿಶ್ಯೂ ಇಂದ ಆರ್ಗನ್ಸ್ ಆಗಿ 1 kg, ಫಸ್ಟ್ ಅರ್ಧ kg 3 kg ಹುಟ್ಟಿದ್ದೆ. ಕಸನ್ 2 kg ಹುಡ್ತಾರೆ, 2 kg ಆಗಿತ್ತು. ಆಮೇಲೆ 3 kg ಆಯ್ತು, 4 kg ಆಯ್ತು, 5 kg ಆಯ್ತು, 10 kg ಆಯ್ತು, 20, 30, 40 ಆಗ್ತಾ ನಿನಗೆ 35 ವರ್ಷ 40 ವರ್ಷ ಹೊರಗಡೆ ಬದುಕಿದ್ದಿ. ಬಂದು 1 ವಾರಕ್ಕೆ ವೆಯ್ಟ್ ಲಾಸ್ ಮಾಡ್ಬಿಡು ಅಂದ್ಬಿಟ್ರೆ ಅದೇನಾದ್ರು ಏನಾದ್ರು ಕೆತ್ತಕ್ ಬರುತ್ತಾ? ಒಳಗ್ ಕಿಡ್ನಿ ಇದೆ, ಒಳಗ್ ಹಾರ್ಟ್ ಇದೆ, ಒಳಗ್ ಲಿವರ್ ಇದೆ, ಒಳಗ್ ಪ್ಯಾಂಕ್ರಿಯಾಸ್ ಇದೆ, ಕಣ್ಣಿದೆ, ಸರಿಯಾಗಿ ಜ್ಞಾನ ಇರ್ಬೇಕು. ಸ್ಲೋಲಿ ಗಾಡ್ ಅಂದ್ರೆ ಈ ಬಾಡಿ, ದೇವ್ರ ಅಂದ್ರೆ ಇದೇ ಬಾಡಿ. ಈ ಬಾಡಿ ಕೆಟ್ಟದ್ ಮಾಡಕ್ ಬರುತ್ತೆ, ಒಳ್ಳೇದ್ ಮಾಡಕ್ ಮುಂಚೆ ಕಲಿಬೇಕು ಈ ಬಾಡಿ. ಬಂದ್ ಕುತ್ಕೊಂಡಿದ್ದೀವಿ ಗೊತ್ತಾ? ಬಂದ್ ಕುತ್ಕೊಂಡಾಗ ನಮ್ಗೆ ನಾವೇನು ಕಲಿಯೋದ್ ಬೇಕಾಗಿಲ್ಲ ನಿಮ್ಗೆ. ನೀವ್ ಜಾಣ್ರ ಬೇಡ ನಿಮ್ಗೆ, ನಿಮ್ ಬುದ್ಧಿ ಇರೋದ್ ಬೇಡ. ಈ ಶೇಕ್ ಹೊಟ್ಟೆ ತುಂಬುತ್ತಾ ನಿಮ್ಗೆ? ಹೊಟ್ಟೆ ತುಂಬುತ್ತಾ? ಹೊಟ್ಟೆ ತುಂಬಿದ್ರೆ ನಿಮ್ಗೆ ಊಟ ಅಂತ ತಿಳ್ಕೊಳ್ಳಿ ಫಸ್ಟ್. ಯಾವ್ದು ಹೊಟ್ಟೆ ತುಂಬಲ್ಲೋ ಅದು ಮೆಡಿಸಿನ್, ಯಾವ್ದು ಹೊಟ್ಟೆ ತುಂಬುತ್ತೋ ಅದು ಫುಡ್. ಯಾವ್ದು ಈಗ ಶೇಕ್ ಕುಡಿದ್ರಿ ಹೊಟ್ಟೆ ತುಂಬುತ್ತೋ ಅದು ಫುಡ್, ಯಾವ್ದು ಹೊಟ್ಟೆ ತುಂಬಲ್ಲೋ ಅದು ಮೆಡಿಸಿನ್. ಯಾವ್ದು ನಿಮಗೆ ಯಾವ್ದು ಕುತ್ಕೊಂಡು ಗೊತ್ತಾ, ಯಾವ್ದು ನಿಮಗೆ ಹೊರಗಡೆ ಗೊತ್ತಾ, ಓದಿ ಅದ್ರ ಮೇಲೆ ಕೊಡ್ತಾರೆ ಗೊತ್ತಾ, ಚೆಕ್ ಮಾಡ್ಕೊಳ್ಳಿ. ಅದು ನಿಮ್ಗೆ ನಾರ್ಮಲ್ ಮೆಡಿಸಿನ್ ಇರುತ್ತೆ. ತಾಯಿ ಮಾಡ್ತಾಳೆ ಅನ್ನ, ಓದ್ಬೇಕಂತಿಲ್ಲ. ಅಪ್ಪ ವ್ಯವಸಾಯ ಮಾಡ್ತಾರೆ, ಓದ್ಬೇಕಂತಿಲ್ಲ. ಇದೆಲ್ಲ ಈ ಬೆಲ್ಲ ಮಾಡ್ತಾರೆ, ಅಪ್ಪ ಓದಿರ್ಬೇಕಂತ ಬೆಲ್ಲ ಮಾಡ್ತಾನೆ. ಯಾರ್ಯಾರು ದಡ್ರು ಸಂಪಾದನೆ ಮಾಡ್ತಾರೋ ದಡ್ರು ಮಾಡೋದಿಲ್ಲ, ಮನುಷ್ಯ ಚೆನ್ನಾಗಿರಕ್ಕೆ ಮಾಡೋದು. ಯಾರು ನಾಲೆಡ್ಜ್ ಇರೋ ಪರ್ಸನ್ ಮಾಡ್ತಾರೆ ಭೂಮಿ ಮೇಲೆ, ಈ ವ್ಯಕ್ತಿ ಎಲ್ಲ ಸಂಪಾದನೆ ಮಾಡಕ್ಕೆ ಮಾಡ್ತಾರೆ. ಚೆಕ್ ಮಾಡಿ, ಡೌಟ್ ಇದ್ರೆ. ಬೆಲ್ಲ ಮಾಡಕ್ಕೆ ನಮ್ಮ ಅಪ್ಪ ಮಾಡ್ತಾನೆ, ನೀವು ಅಪ್ಪ ಮಾಡಿ. ಸಕ್ಕರೆ ಮಾಡಿ ಹೆಂಗ್ ಮಾಡ್ತಾನೆ? ಸಕ್ಕರೆ ತಿಂದವನು ಹದಕ್ಕೆ ಹೋಗ್ತಾನೆ, ಬೆಲ್ಲ ತಿನ್ಸೋದನ್ನ ಬದುಕಿರ್ತಾನೆ. ವೆರಿ ಇಂಪಾರ್ಟೆಂಟ್. ಇದು ನಮಗೆ ನ್ಯೂಟ್ರಿಷನ್ ಪ್ರಮಾಣ ಕಮ್ಮಿ ಆಗುವಾಗ ನಿಮಗೆ ಕಾಲ್ ನೋವು, ಕೈ ನೋವು, ತಲೆ ಬರೋದು ಏನಕ್ಕಂದ್ರೆ ನಿಮ್ಗೆ ನೆನಪಿರ್ಬೇಕಾಗಿ ಗೊತ್ತಾ, ಎಷ್ಟೋ ಜನಕ್ಕೆ ನನಗೆ ಎಷ್ಟು ಮೂಳೆ ಅಂತ ನೆನಪೇ ಇಲ್ಲ. ಬಾಡಿ ಒಳಗೆ ಎಷ್ಟು ಮೂಳೆ ಇದೆ, ಎಷ್ಟು ದಿನಕ್ಕೆ ಪ್ರೋಟೀನ್ ಬೇಕು. ನಾವು ವೇಸ್ಟ್ ಡಯಟ್ ಮಾಡ್ತೀವಿ ಗೊತ್ತಾ, ತುಂಬಾ ಜನ ವೇಸ್ಟ್ ಡಯಟ್ ಮಾಡ್ತೀವಿ. ಡಯಟ್ ಅಂದ್ರೆ ಏನು? ಬೆಳಗ್ಗೆ ಊಟ ಬಿಟ್ಬಿಡ್ತು, ನಾನು ಬೆಳಗ್ಗೆ ತಿಂಬಲ್ಲ, ನಾನು ಮಧ್ಯಾಹ್ನ ಪೂಜೆ ಮಾಡ್ಬೇಕು ಅಂತ ಹೇಳ್ತೀವಿ. ಓಕೆ, ಅದರಿಂದಲ್ಲ ಮನುಷ್ಯ ಚೆನ್ನಾಗಿರೋದು. ಊಟ ತಿನ್ಕೊಂಡು ಬೆಳಗಿರೋದು ಯಾಕೆ? 4 ಅವರ್ ಗ್ಯಾಪ್ ಇರ್ಬೇಕು ನಿಮ್ಗೆ. ಬೆಳಗ್ಗೆ ಒಂದು ತಿಂಡಿ ಮಾಡಿದ್ರಿ, ನೀವು ಚೆಕ್ ಮಾಡ್ಕೊಳ್ಳಿ ಯಾಕೆ ಮನುಷ್ಯನಿಗೆ ಹರ್ಲಿ ಡೆತ್ ಆಗ್ತಾನೆ ಅಂತ. ನಾನ್ ಚೆಕ್ ಮಾಡಿರೋದು ಏಜ್ ಆಫ್ ನನಗೆ 43. ಇವಾಗ ನಾನು ನೋಡಿದ್ದು, ಚೆಕ್ ಮಾಡಿದೀನಿ. ಎನಿ ಕಂಡೀಷನ್ ನಿಮ್ನೆಲ್ಲ ಮೀಟ್ ಮಾಡಿದ ನನಗೆ ಬಂದ್ರೆ ನಾಲೆಡ್ಜ್, ನನಗೆ ಬಂದ್ರೆ ನಂದು ಬುದ್ಧಿ ಏನು, ಮನುಷ್ಯ ಯಾಕೆ ಸತ್ತು ಹೋಗ್ತಾನೆ ಅಂತ. ಒಂದು ಆಕ್ಷನ್ ಟೈಮ್ ಸತ್ತು ಹೋಗ್ಬೋದು, ಅದು ನಮ್ಮ ಕೈಲಿಲ್ಲ. ಆರೋಗ್ಯ ಕೆಡಿಸನ್ ಸೊತ್ತರೆ ಕಾರಣ ಈತೆ ಕಾರಣ, ಇನ್ಯಾರು ಕಾರಣ? ಯಾವ ಡಾಕ್ಟರ್ ಅಲ್ಲ, ಅಪ್ಪ ಅಲ್ಲ, ಅಮ್ಮ ಅಲ್ಲ, ಭೂಮಿಯಲ್ಲಿ ಇನ್ಯಾರು ಸಂಬಂಧ. ನೀನೇ ಕಾರಣ, ಸಂಪೂರ್ಣ ನೀನೇ ಕಾರಣ. ಯಾಕಂದ್ರೆ ಮನುಷ್ಯನಿಗೆ ಎಷ್ಟು ಪ್ರಮಾಣದಲ್ಲಿ ಮನುಷ್ಯನ ಏನಂತ ಕೇಳಿದ್ದು ಅರ್ಬಲೈಫ್ ಮಾಡಿಕೊಟ್ಟಿದ್ದಾರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮಾಡಿಕೊಟ್ಟಿದೆ. ಏನ್ ಗೊತ್ತಾ ನಿಮಗೆ? 40% ಬರಿಗೆ ಕಾರ್ಬೋಹೈಡ್ರೇಟ್ ಬೇಕು. ಅಕ್ಕಿ, ಗೋಧಿ, ರಾಗಿ, ಜೋಳ, ಉಪ್ಪು, ಖಾರ, ಹುಳಿ 40% ಬೇಕು. 30% ಈ ಗೋಡೆ ಹೆಂಗಿದೆಯೋ ಅದು ಸ್ಟ್ರಾಂಗ್ ಇರಕ್ಕೆ ಸಿಮೆಂಟ್ ತರ ಪ್ರೋಟೀನ್ ಬೇಕು. ಓಕೆ, 25 ರಿಂದ 30% ನಿಮಗೆ
ಫೈಬರ್ ಬೇಕು, ಕಕ್ಕ ನೆಟ್ಟಗೆ ಬರಕ್ಕೆ, ಬೆಳಗ್ಗೆ ನಿಧಾನಕ್ಕೆ ಬರಕ್ಕೆ, ಸಮಾಧಾನ. ಕಕ್ಕ ಬರಲ್ಲ ಸಹ ಪೈಲ್ಸ್ ಆಗ್ಬಿಡಿ ಅಂತಿರಲ್ಲ, ಅದ್ರ ಜೊತೆಗೆ ರೆಸ್ಟ್ ಬೇಕು. ಏನು, ಆರಾಮಾಗಿ ನಿದ್ದೆ ಮಾಡಿರ್ಬೇಕು. ಬೆಳಗ್ಗೆ ಎದ್ದಾಗ ಪ್ರಶಾಂತವಾಗಿ. ಇವಾಗ ಮಲ್ಕೊಂಡೆಲ್ಲೋ ಮರಯ್ಯ, ಬೆಳಕರ್ದು ಹೋಯ್ತಲ್ಲೋ, ಹಂಗೆ ನಿದ್ದೆ ಮಾಡ್ಬೇಕು. ಈಗ ನಿನ್ ಬಾಡಿಗೆ ಯಾಕೆ ಸುಸ್ತಾಗುತ್ತೆ? ಚೆಕ್ ಮಾಡಿ, ಎಷ್ಟು ಈಸಿ. ಒಂದು ದಿನಕ್ಕೆ 12 ಗ್ಲಾಸ್ ನೀರು ಕುಡಿಬೇಕು ನೀವು. ಒಂದು ದಿನಕ್ಕೆ 12 ಗ್ಲಾಸ್ ನೀರು. 12 ಗ್ಲಾಸ್ ಟೀ ಕುಡಿದ್ರೆ 12 ಗ್ಲಾಸ್ ಟೀ ಕುಡಿದ್ರೆ ನೀನು 12 ಮೇಲೆ 36 ಕಿಲೋಮೀಟರ್ ವಾಕ್ ಮಾಡ್ಬೇಕು. ಬರೀ ಟೀಗೆ ವಾಕ್ ಮಾಡ್ಬೇಕು ನೀನು 36 ಕಿಲೋಮೀಟರ್. ಟೀಗೆ ಊಟದ ಸರಿಗಿಟ್ಬಿಡು ಹೋಗ್ಲಿ. ಒಂದು ಟೀಗೆ 3 ಕಿಲೋಮೀಟರ್ ವಾಕ್ ಅಂದ್ರೆ 10 ಮೇಲೆ 30 ಕಿಲೋಮೀಟರ್ ವಾಕ್ ಮಾಡಿದ್ರೆ ನೀನು 10 ಟೀ ಕುಡಿಬಹುದು. ನಾನು ಬೈದಂಗ ಅನ್ಸುತ್ತಾ? ಇನ್ನೇನು ಹೆಂಗನ ಮಾಡ್ಕೋಬೋದು ನನಗೆ ಗೊತ್ತಿಲ್ಲ. ರೈಟ್, ಇದು ಮಕ್ಕಳಿಗೋಸ್ಕರ ಮಾಡಿರ್ತೀವಲ್ಲ, ಅವ್ರ ಜೊತೆ ಬದುಕಕ್ಕೋಸ್ಕರ ಇರಿ ಅಂತ ಹೇಳ್ತಿರೋದು. ನಿಮ್ಮಪ್ಪ ನಿಮ್ಮ ಇದಾರ, ಯಾಕೆ ಅಷ್ಟು ಬೇಗ ತೀರೋದು? ಮತ್ತೆ ನೀವ್ಯಾಕೆ ಅನಾಥರಾಗಿದ್ದೀರಿ? ನಿಮ್ ಮಕ್ಕಳು ಜೊತೆ ನೀವು ಚೆನ್ನಾಗಿರ್ಬೇಕಂದ್ರೆ ನಿಮ್ ಬಾಡಿ ಎಷ್ಟು ನನಗೆ ಹೇಳ್ತಾರೆ, ಸರ್ ನಾನು ಬಿಟ್ಬಿಡಿ ಸರ್, ನನ್ನ ಮಗನ್ ನೋಡ್ಕೊಳ್ಳಿ ಸರ್, ನನ್ನ ಮಗನ್ ಹೇಳಿ, ನಿಮ್ ಮಗನ್ ಬಿಟ್ಟಾಕ ಫಸ್ಟ್ ನೀನ್ ನೋಡ್ಕೆ. ಯಾವನ್ ಬಿಟ್ಟಾಕ ಮಗಿದಾನೆ, ಫಸ್ಟ್ ನೀನ್ ಚೆನ್ನಾಗಿರು. ನಿನ್ ಮಗ ನಾಳೆ ಓದ್ಬಿಟ್ಟು ಏನೋ ಡಾಕ್ಟರ್ ಆಗಿಬಿಡ್ತಾನೆ, ಅವಾಗ ನಿನಗೆ ಬಾಯಿ ಇರೋದು ತಿನ್ನಕ್ ಸ್ಟಾಪ್ ಆಗಿರುತ್ತೆ. ನೀನ್ ಫಿಟ್ ಆಗಿರು, ನೀನ್ ಹೆಲ್ದಿ ಆಗಿರು. BP, ಶುಗರ್, ಥೈರಾಯ್ಡ್ ಬಂದ್ರೆ ನಿಮ್ಗೆ ಬಂದಿದೆ ಅಂತ ಇಲ್ಲಿ ಕೂತ್ಕೊಂಡು ಕಲೀರಿ ಫಸ್ಟ್. ಈಗ ಕಲ್ತ್ರೆ ನಿಮ್ಗೆ ಚೆನ್ನಾಗಿ ಮಾಡಿದ್ಮೇಲೆ ನೀವ್ ಬದುಕಿರೋವರೆಗೂ ನಿಮ್ ಬಾಡಿ ಹುಟ್ಬೇಕಾದ್ರೆ ನಿಮ್ಗೆ ಥೈರಾಯ್ಡ್ ಬಂದಿತ್ತ? ನಿಯಮ ಕೊಟ್ಟಿದ್ದ, ಥೈರಾಯ್ಡ್ ತಗೊಂಡೋಗಿ ಸ್ವಲ್ಪ ಕೊಟ್ಟಿದ್ಲ ಗಿಫ್ಟ್ ಅಂತ? ನೆನಪ ಕೊಟ್ಟಿದ್ನ? ಮತ್ತೆ ಥೈರಾಯ್ಡ್ ಬಂತು ನಿಮ್ಗೆ 30 ವರ್ಷ ಆಯ್ತು ಥೈರಾಯ್ಡ್ ಬಂದು, 20 ವರ್ಷ ಥೈರಾಯ್ಡ್ ಬಂದು ಅಂತ ಹೇಳ್ತೀವಲ್ಲ. ಮತ್ತೆ 20 ವರ್ಷ ಕೆಳಗೆ ಥೈರಾಯ್ಡ್ ಬಂದಿಲ್ಲ ನಿಮ್ಗೆ? 20 ವರ್ಷ ಕೆಳಗೆ ಹಾರ್ಟ್ ಪ್ರಾಬ್ಲಮ್ ಬಂದಿಲ್ಲ ನಿಮ್ಗೆ? ಚೆಕ್ ಮಾಡ್ಕೊಳ್ಳಿ, ನೀವ್ ಚೆಕ್ ಮಾಡಿ, ನನಗೆ ಬೇಡ, ನೀವ್ ಚೆಕ್ ಮಾಡಿ. ಥ್ಯಾಂಕ್ಸ್ ಟು ಹರ್ಬಲೈಫ್ ಮಾರ್ಕ್ಯೂಸ್. ಅವ್ರ ತಾಯಿ ತೀರೋದ್ರು, ಅವಾಗ ಈ ಹರ್ಬಲೈಫ್ ಕಂಡಿದ್ನಲ್ಲ, ಸ್ಟಾರ್ಟ್ ಮಾಡೋ ವ್ಯಕ್ತಿ, ನಮ್ ತಾಯಿ ತೀರೋದಂಗೆ ತೂಕ ಜಾಸ್ತಿ ಇದ್ರು ಕಮ್ಮಿ ಮಾಡ್ಕೊಳಕ್ ಹೋಗಿ ನಮ್ ತಾಯಿ ತೀರೋದ್ರು. ಹಂಗೆ ಭೂಮಿ ಮೇಲೆ ಯಾವ ತಾಯಿ ಕೂಡ ತೂಕ ಕಮ್ಮಿ ಮಾಡ್ಕೊಳಕ್ ಹೋಗಿ ತೀರಿ ಹೋಗ್ಬಾರ್ದು ಅಂತೇಳಿ ಒಳ್ಳೆ ಫುಡ್ ಅನ್ನ ರೆಡಿ ಮಾಡಿ ಇವ್ರು ಕೊಟ್ಟಿದ್ರು ಮಾರ್ಕ್ಯೂಸ್ ಇಂದ, ಪ್ರಪಂಚಕ್ಕೆ ಕೊಟ್ಟಿರೋದು ಗಿಫ್ಟ್ ಆಗಿ. ಇದು ತಗೊಂಡಾಗ ನಿಮ್ಗೆ ಸರ್ BP ಕಮ್ಮಿ ಆಯ್ತು ಸರ್, ಶುಗರ್ ಕಮ್ಮಿ ಆಯ್ತು ಸರ್ ನನಗೆ ಅಂದ್ರೆ ಕಾರಣ ಗೊತ್ತಾ? ಒಳಗಿರ್ತಕ್ಕಂಥ ಅನ್ವಾಂಟೆಡ್ ಎಲ್ಲ ಹೊರಗಡೆ ಬಂದಿದೆ. ತೂಕ 10 kg ಕಮ್ಮಿ ಆಯ್ತು, 20 kg ಕಮ್ಮಿ ಆಯ್ತು, 30 kg ಕಮ್ಮಿ ಆಯ್ತು ಅಂದ್ರೆ ಅದು ಬೇಡದಿರ್ತಕ್ಕಂಥದ್ದು ಸಾಲ ಹೋಗಿರೋದು. ಏನ್ ಕಿಡ್ನಿ ಹೋಗಿಲ್ಲ, ಹಾರ್ಟ್ ಹೋಗಿಲ್ಲ, ಲಿವರ್ ಹೋಗಿಲ್ಲ, ಪ್ಯಾಂಕ್ರಿಯಾಸ್ ಹೋಗಿಲ್ಲ, ಗರ್ಭಚೀಲ ಹೋಗಿಲ್ಲ. ಏನ್ ಹೋಗಿದೆ? ಏನು ಹೋಗಿದೆ? ಏನು ಹೋಗಿಲ್ಲ. ಏನು ಹೋಯ್ತಾ? ಏನು ಹೋಗಿಲ್ಲ. ಬಟ್ ಏನ್ ಬ್ಯಾಡದಿತ್ತೋ ಚೆಕ್ ಮಾಡಿ. ನಿಮ್ಗೆ ಈ ಬಾಡಿ ಇದು ಗೊತ್ತಾ, ಹಿಂಗಿರೋ ಫಿಟ್ ಆಗಿ ಯಾವಾಗ್ಲೂ ನೋಡಿ. ಯಾರು ಹಿಂಗಂದ್ರೆ ಹಿಂಗ ಅಲ್ಲಾಡತ್ ನೋಡಿ, ನೋಡ್ಕೊಳ್ಳಿ ಅಂದ್ರೆ ಅಲ್ಲಾಡುತ್ತೆ ನಿಮ್ಗೆ. ಚೆಕ್, ಯಾರ ಹಿಂಗ ಅಲ್ಲಾಡತ್ ನೋಡಿ, ಅದೆಲ್ಲ ವೇಸ್ಟೇ, ಅದೇ ನ್ಯೂಸ್ ಇಲ್ಲ. ನಿಮ್ ಮನ್ಯಾಗ ಚೆಕ್ ಮಾಡಿ, ಈ ಗೋಡೆ ಇರ್ತ ಗೊತ್ತಾ, ಹಿಂಗೆಲ್ಲ ಹೋಗ್ತಾರೆ, ಹಿಂಗಂದ್ರೆ ಬೀಳ್ತಾ ಇರುತ್ತೆ. ಅದೇನು ಸ್ಟ್ರಾಂಗ್ ಹೋಗ್ಬಿಟ್ಟಿ ಅಂತ ಅರ್ಥ ತಾನೆ. ಮತ್ತೆ ಕಡಿಮೆ ಸಿಮೆಂಟ್ ಹಾಕಿ ಮತ್ತೆ ಮೆತ್ತಲ್ವಾ? ಹಂಗೆ ಇಲ್ಲಿ ಬಂದ್ಮೇಲೆ ನಿಮ್ಗೆ ವೆಯ್ಟ್ ಲಾಸ್ ಮಾಡಿಸ್ತೀವಿ ಅಂದ್ರೆ ಸರಿಯಾಗಿ ಕುತ್ಕೊಂಡು ಒಂದ್ಸರಿ ಶೇಕ್ ಕುಡಿ ಅಂದ್ರೆ ಒಂದ್ಸರಿ ಶೇಕ್ ಕುಡಿದ್ರು, 2 ಸರಿ. ಯಾಕಂದ್ರೆ ನೀವು ತುಂಬಾ ವರ್ಷ ಬದುಕಿರ್ಬೇಕಂದ್ರೆ ಚೆಕ್ ಮಾಡ್ಕೊಡಿ. ನಿಮ್ಗೆ ನನಗೀಗ ಏಜ್ ಆಫ್ ನಿಮ್ಗೆ 40 ವರ್ಷ ಆಗಿದೆ. 20 kg ತೂಕ ಜಾಸ್ತಿ ಬಾಡಿ ಒಳಗಿದ್ರೆ 60 ವರ್ಷ ನಿಮ್ಗೆ ಏಜ್ ಆಗಿರುತ್ತೆ. 20 ವರ್ಷ ನಿಮ್ಗೆ 40 ವರ್ಷ ಏಜ್ ಆಗಿದೆ, ಒಳಗಡೆ 20 kg ತೂಕ ಜಾಸ್ತಿ ಇದ್ರೆ ನಿಮಗೆ ಏಜ್ 60 ವರ್ಷ ಆಗಿರುತ್ತೆ. ಯಾಕೆ ಸರ್ ಹಿಂಗಾಗಿರುತ್ತೆ? 20 kg ತೂಕ ನಿಮ್ ಒಳಗಿದೆಯಲ್ಲ, ಅದು 20 ವರ್ಷ ಆಯುಷನ್ನು ಜಾಸ್ತಿ ಮಾಡಿದೆ. ಡಿಸ್ಕೌಂಟ್ ಸಾವ್ ಅಂತ ಕರಿತೀವಿ. ಹುಡುಗ ಚಿಕ್ಕ ಕಣ 40 ವರ್ಷ ಆಗಿತ್ತು ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಂದ್ರೆ ಹುಡುಗಿ ಹೇಳ್ತಾರೆ ಗ್ಯಾಸ್ಟ್ರಿಕ್. ಹೇಳ್ತಾರೆ ಯಾರೋ ಚಿಕ್ಕಣ್ಣ ಸರ್ ಗ್ಯಾಸ್ಟ್ರಿಕ್ ಸರ್ ಅಂದ್ರು. ಮತ್ತೆ ಯಾರು ನಮ್ಮ ಪಾಂಡು ಸರ್ ನನಗೆ ಗ್ಯಾಸ್ಟ್ರಿಕ್ ಹಾರ್ಟ್ ಅಟ್ಯಾಕ್ ಗೊತ್ತಾ ನಿನಗೆ? ಗ್ಯಾಸ್ಟ್ರಿಕ್ ಹಾರ್ಟ್ ಅಟ್ಯಾಕ್ ಗೊತ್ತಾ ನಿನ್ಗೆ? ಗೊತ್ತಾಗುತ್ತಾ? ಗೊತ್ತಾಗಲ್ಲ ನಿಮಗೆ. ನನಗೆ ಗೊತ್ತಾಗಲ್ಲ. ಇದಕ್ಕೆ ಏನ್ ಹೇಳೋದನ್ನು ನಾರ್ಮಲಿ ಇಲ್ಲಿ ಕಾಣತ್ ನೋಡಿ. ಎಕ್ಸರ್ಸೈಸ್ ಮಾಡಿ ಬೆಳಗ್ಗೆ ರಿಬಿಟ್ ಕುಡಿದ್ರಿ. ಯಾಕೆ ಕುಡಿದ್ರಿ ಗೊತ್ತಾ? ನಿಮಗೆ ನರಗಳಲ್ಲಿ ಬ್ಲಡ್ ಸರಾಗವಾಗಿ ಹೋಗ್ಬೇಕು ಮೇಲೆ ನೋಡಿ. ವೆರಿಕೋಸ್ ವೈನ್ಸ್ ಆಗುತ್ತೆ, ಕಾಲೋ ಬರುತ್ತೆ ನಿಮ್ಗೆ, ತುಂಬಾ ಸರಿ ತೆಲ್ಲೋ ಬರುತ್ತೆ ನಿಮ್ಗೆ. ನಂಗೆ ಕುಂತ BP ಜಾಸ್ತಿ ಆಗ್ಬಿಡುತ್ತೆ ಗೊತ್ತಾ? ರಕ್ತ ಮಂದಾದ್ರೆ, ಈ ನರಗಳ ರಕ್ತ ಮಂದಾದ್ರೆ ಈ ಕಾಣುತ್ತ, ಕೈ ಕಾಣುತ್ತಾ ನೋಡಿ, ಹಿಂಗ್ ಹಿಡ್ಕೊಂಡು ಬಿಗಿಯಾಗಿ ಚೆಕ್ ಮಾಡಿ, ಹಿಡ್ಕೊಂಡು ಹೆಂಗ್ ವೈಟ್ ಕಾಣುತ್ತಾ? ನನಗೆ ವೈಟ್ ಬಿಡ್ತು ನೋಡಿ, ಹೆಂಗ್ ಬಿಡ್ತೀನಿ, ಹೋಗುತ್ತೆ ನೋಡಿ, ಹೆಂಗ್ ಬರುತ್ತೆ. 1 ಸೆಕೆಂಡ್ಗೆ ಆ ಬ್ಲಡ್ ಬಂದ್ಬಿಡು ಸಕ್ ಅಂತ. ಅಂದ್ರೆ ನೀರ್ ತರ ಇದೆ ಅಂತ ಅರ್ಥ. ನೀರ್ ತರ ರಕ್ತ ಇರ್ಬೇಕು ಬಾಡಿ ಒಳಗೆ.
ಹಿಂಗ್ ಹಿಡ್ಕೊಂಡ್ ಬಿಟ್ರೆ ನಿಮ್ಗೆ ಬೇಗ ಬಂದ್ರೆ ಅರ್ಥ ಏನ್ ಗೊತ್ತಾ, ಬ್ಲಡ್ ಕ್ಲಾಟ್ ಆಗ್ತದೆ ಅಂತ ಅರ್ಥ. ಅದಕ್ಕೆ ಸುಸ್ತಾಗ್ತಾ ಇರ್ತದೆ. ನೀವು ನಡ್ಕೊಂಡು ಹೋದ್ರೆ ನಡೆಯಕ್ಕಾಗಲ್ಲ. ಯಾಕೆ ಹೇಳಿ? ಈಸಿ. ಒಂದ್ ತೂಕ ಮನುಷ್ಯ ನಾರ್ಮಲಿ ಕಮ್ಮಿ ಮಾಡ್ಕೊಳಕ್ ಬರ್ಲಿಕ್ಕಾಗಿ ಕ್ಲಾಸ್ ಬಂದು ಕೂಡ್ಸಿದ್ರೆ, ಈ ಕ್ಲಾಸ್ ಅಲ್ಲಿ ಹೇಳ್ತೀವಿ ತೂಕ ಕಮ್ಮಿ ಆದ್ರೆ ಹೇಳಿ, ಜಾಸ್ತಿ ಆದ್ರೆ ಹೇಳಿ, ಸುಳ್ಳು ಹೇಳ್ಬೇಡಿ, ಮೋಸ ಮಾಡ್ಬೇಡಿ, ಕೆಟ್ಟ ಕೆಲಸ ಮಾಡ್ಬೇಡಿ. ಇದು ಲಾಸ್ಟ್ ಬಸ್ ಜೀವನದಲ್ಲಿ, ಇದು ಕೊನೆ ಬಸ್. ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳೋಕೆ ಇದು ಲಾಸ್ಟ್ ಬಸ್. ಇದಕ್ಕಿಂತ ಬಸ್ ಯಾವ್ದಿಲ್ಲ, ನನಗೆ ಗೊತ್ತಿರೋ ಪ್ರಕಾರ ಯಾವ್ದಿಲ್ಲ. ಓಕೆ, ನಮ್ಮ ವೈಫು 28 ಕೆಜಿ ತೂಕ ಕಮ್ಮಿ ಆಗಿದ್ದಾರೆ, ನನ್ನ ಹೆಂಡತಿ. ನನ್ನ ತಮ್ಮ 18 ಕೆಜಿ ತೂಕ ಕಮ್ಮಿ ಆಗಿದ್ದಾನೆ. ಇದೇ ಪ್ರಾಡಕ್ಟ್ ತಗೊಂಡು ನಾನು 16 ಕೆಜಿ ತೂಕ ಜಾಸ್ತಿ ಮಾಡ್ಕೊಂಡೆ. ಇದೇ ಪ್ರಾಡಕ್ಟ್ ಅಲ್ಲಿ ಹೆಂಗೆ ಹೇಳಿಕೊಟ್ಟಿದ್ದಾರೆ. ಸಣ್ಣ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ದಪ್ಪ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ನಿನಗೆ ಕಾಲು ಬಂದ್ರೆ ಏನ್ ಮಾಡ್ಬೇಕು, ತೆಲ್ಲೋ ಬಂದ್ರೆ ಏನ್ ಮಾಡ್ಬೇಕು ಅಂತ ಕೋಚ್ ಹೇಳಿಕೊಟ್ಟಿದ್ದಾರೆ. ಇದಕ್ಕೆ ನಾವೇನ್ ಗೊತ್ತಾ, ತುಂಬಾ ಜನ ಯಾಕೆ ಗೋಚಾರನ ಜಾಸ್ತಿ ಪ್ರೀತಿ ಮಾಡ್ತಾನಂದ್ರೆ, ತುಂಬಾ ಜನ ಪ್ರೀತಿ ಲವ್ ಮಾಡೋದು ಯಾಕಂದ್ರೆ ಅವ್ರು ನನ್ನಂಗಾದ್ರೆ ತುಂಬಾ ಜನಕ್ಕೆ ಅರ್ಥ ಮಾಡಿಸ್ತಾರೆ ಅಂತ ಉದ್ದೇಶ. ನಿಮ್ ಮನೆಗೆ 20 ವರ್ಷ ಆಗಿದ್ರೆ ಅವ್ರಿಗೆ ಚೆನ್ನಾಗ್ ಮಾಡಿ ಅಂತ ಯಾಕೆ ಹೇಳ್ತೀನಿ ಹೇಳಿ? ಅವ್ರು ಕಲ್ತ್ರೆ ನನ್ನಂಗಾದ್ರೆ ಎಷ್ಟೋ ಜನ ಹೊರಗಡೆ ಅಜ್ಞಾನವನ್ನ ಓಡಿಸಿ ಜ್ಞಾನವನ್ನ ಮೂಡಿಸ್ತಾರೆ ಅಂತ ಆಸೆ ನನಗೆ. ಡ್ರೀಮ್ ಅರ್ಥ ಆಗ್ಲಿ. ಅರ್ಥ ಓದಿಲ್ವಾ ಪರವಾಗಿಲ್ಲ, ನಿಮ್ಗೆ ಊಟ ಮಾಡಕ್ ಬರುತ್ತಾ? ಓದಿಲ್ಲ ಸಹ ಮಕ್ಕಳಾಗಿಲ್ಲ, ನಿಮ್ಗೆ ಮಕ್ಕಳಾಗಿದೆಯಲ್ಲ, ಓದ್ಮೇಲೆ ಮಕ್ಕಳಾಗ್ತಾವಲ್ಲ. ಓದಿರ್ಬೇಕಂತ ಏನ್ ಅವಶ್ಯಕತೆ ಇಲ್ಲ, ಮಕ್ಕಳಾಗಿ ಓದಿರ್ಬೇಕ. ಯಾರ ಕಲಿಸ್ಕೊಟ್ಟಿಲ್ಲ ನಮ್ಗೆ, ಮಕ್ಕಳು ಮಾಡಿರ್ಲಿ. ನಮ್ಗೆಲ್ಲ ಬರುತ್ತಲ್ಲ, ಇದಕ್ಕೆ ಯಾಕೆ ಓದಿರ್ಬೇಕು? ನೆಸೆಸಿಟಿ ಇಲ್ಲ. ಕೇಳಿಸ್ಕೊಳ್ಳಿ. ಕಿಚನ್ ಸರಿ ಹೋದ್ರೆ ಮನೆ ಒಳಗೆ ನೀವೆಲ್ಲ ಮನೆ ಚೆನ್ನಾಗಿರುತ್ತೆ. ಕಿಚನ್ ಸರಿ ಮಾಡ್ಕೊಳ್ಳಿ. ಎಣ್ಣೆ ಗೊತ್ತಾ, ಇಷ್ಟು ತಿಂತೀವಲ್ಲ, ಯೋಚನೆ ಮಾಡಿ, 1000 ತರ ಎಣ್ಣೆ ಇದೆ ಹೊರಗಡೆ. ಮನುಷ್ಯ ಭೂಮಿ ಮೇಲೆ ಹುಟ್ಟಿದ್ದೆ 0, 0ಇಂದ. ಆತ ಹೋಗ್ತಾ ಹೋಗ್ತಾ ಕಲ್ತ್ರ ಮಾತ್ರ ಇಂಪ್ರೂವ್ಮೆಂಟ್ ಆಗ್ತಾನೆ. ಕಲ್ತಿನಂದ್ರೆ ಕೊಳ್ತು ಹೋಗ್ತಾನೆ. ದಿನ ಎದ್ದು ಆಕ್ಟಿವಿಟೀಸ್ ಮಾಡಿದ್ರೆ ಬದುಕಿರ್ತಾನೆ. ಆಕ್ಟಿವಿಟೀಸ್ ಮಾಡಿದ್ರೆ ಅರ್ಲಿ ಡೆತ್ ಹೋಗ್ತಾನೆ. ಅರ್ಲಿ ಡೆತ್ ಅಂದ್ರೆ ಏನ್ ಗೊತ್ತಾ? ಡಿಸ್ಕೌಂಟ್ ಕೇಳ್ತೀವಲ್ಲ, ಇದನ್ನ ಕೊಡ್ತೀರಪ್ಪ ನನಗೆ 20 ರೂಪಾಯಿ, 10 ರೂಪಾಯಿ ಕೊಡಲ್ವಾ ಹಿಂಗ್ ಕೇಳ್ತೀವಿ ಹೊರಗಡೆ, ಗೊತ್ತಾ? ಅದು ಡಿಸ್ಕೌಂಟ್. ಹಂಗೆ ನೀವು ದೇವ್ರು ಕೇಳಲ್ಲ, ನೀವು ಡಿಸ್ಕೌಂಟ್ ಮಾಡ್ಕೊಂತೀರಿ ಬಾಡಿ. ವೆಯ್ಟ್ ಲಾಸ್ ಮಾಡ್ಕೋಬೇಕಾದ ಹೆಂಗ್ ಗೊತ್ತಾ? ಈಸಿ. ಬೆಳಗ್ಗೆ ಶೇಕ್ ಕುಡ್ತೀರಿ, 3 ಫಾರ್ಮುಲಾ, 2 ಶೇಕ್ ಮೆಟ್ಟು, 1 PPP. ಬೆಳಗ್ಗೆ ಶೇಕ್ ಕುಡ್ದೆ, 2 ಅಫ್ರೆಶ್ ಕುಡ್ದೆ, ಮಧ್ಯಾಹ್ನ ಹೊಟ್ಟೆ ಊಟ ಮಾಡು, ಸಾಯಂಕಾಲ ಊಟ ಮಾಡು, ಕಂಟಿನ್ಯೂಸ್ ಆಗಿ ನೀರ್ ಕುಡಿ, ಡಾಕ್ಟರ್ ಕೊಟ್ರೆ ಗುಡಿಗೆ ಕಂಟಿನ್ಯೂ ಮಾಡು. ಚೆನ್ನಾಗಾದ್ರೆ 7, ಚೆನ್ನಾಗಾಗಿಲ್ಲ ಅಂದ್ರೆ 7. ಈ ಕ್ಲಾಸಿಗೆ ಬಂದು ಚೆನ್ನಾಗಾದ್ರೆ 7, ಚೆನ್ನಾಗಾಗಿಲ್ಲ ಅಂದ್ರೆ 7. ನೀನ್ ಚೆನ್ನಾಗಿದ್ಯಾ, ನೀವ್ ಅಮ್ಮ ಕೊಡು. ಅಮ್ಮ ಚೆನ್ನಾಗಿಲ್ವಾ? ಬ್ಯಾಕ್ ಪೇನ್ ಸರ್, ತಲೆ ಸರ್, ಅಮ್ಮಗೆ BP ಸರ್, ಅಮ್ಮ ಶುಗರ್ ಸರ್, ಅಮ್ಮ ನಿದ್ದೆ ಮಾಡಲ್ಲ ಸರ್, ಯಾಕೆ? ಇದು ನನಗೆ ಅರ್ಥ ಆಗಿದೆ. ನಮ್ಮ ಮನೆಗೆ 30 ಜನ ಶೇಕ್ ಕುಡಿತೀವಿ. ನಮ್ಮ ಮನೆಯವ್ರು ಟೋಟಲ್ ನನ್ನ ಫ್ಯಾಮಿಲಿ 30 ಜನಕ್ಕೆ ಜಾಸ್ತಿ ಬೆಳಗ್ಗೆ ಶೇಕ್ ಕುಡಿತೀವಿ. ನನಗೆ ಅರ್ಥ ಆಗಿದೆ. ನಮ್ಮ ಮನೆಗೆ ಯಾರೋ ಫೋನ್ ಮಾಡಿ, ನಮ್ಮ ರಿಲೇಷನ್, ನನಗೆ ಹುಷಾರಿಲ್ಲಪ್ಪ ಅಂದ್ರೆ ಸಾಕು, ಶೇಕ್ ಕುಡಿಗ. ಅವ್ರು ಎಷ್ಟು ಫೋನ್ ಎತ್ತಲ್ಲ, ಬರೀ ಶೇಕ್ ಕುಡಿ ಅಂತ. ನೀವು ಮತ್ತೆ ಏನ್ ಕುಡಿ ಅಂತ ಹೇಳ್ಬೇಕು, ನೀವು ಯೋಚನೆ ಮಾಡಿ. ಕರೆಕ್ಟಾ? ಇದು ಇಂಪಾರ್ಟೆಂಟ್. ಮನುಷ್ಯನಿಗೆ ಗೊತ್ತಿರ್ಬೇಕು. ಹೆಂಗ್ ಗೊತ್ತಾ? ನಿಮ್ಮ ಬಗ್ಗೆ ನೀವು ಕಲಿಯಿರಿ. ಮನೆಗೆ ಒಬ್ಬ ಮಗ ಇದ್ರೆ ದಯವಿಟ್ಟು ಒಬ್ಬ ವೆಲ್ನೆಸ್ ಕೋಚ್ ಅನ್ನ ಮಾಡಿ. ಕರೆಕ್ಟ್? ಅರ್ಥ ಮಾಡ್ಕೊಳ್ಳಿ. ನನ್ನಂಗಿದ್ರೆ ನಮ್ಮ ಮನೆಯಲ್ಲಿ ನಾನು, ನಮ್ಮ ತಮ್ಮ, ನಮ್ಮ ವೈಫ್, ನನಗೆ ಗೊತ್ತಾಗ್ಬಿಟ್ಟಿದೆ. ಬೆಳಗ್ಗೆ ಎದ್ರೆ ನನ್ನ ಬಾಡಿ ನಾನ್ ನೋಡ್ಕೊಂತೀನಿ, ನಿನ್ ಬಾಡಿ ನೀನ್ ನೋಡ್ಕೊ, ಮಗನ ಬಾಡಿ ಮಗ ನೋಡ್ಕೊಂತಾನೆ, ತಮ್ಮನ ಬಾಡಿ ತಮ್ಮ ನೋಡ್ಕೊಂತಾನೆ. ಯಾರ್ಯಾರ ಬಾಡಿ ಅವ್ರವ್ರು ನೋಡ್ಕೋಬೇಕು. ಏಂತಿ ಬಾಡಿ ನಾನ್ ನೋಡಕ್ಕಾಗಲ್ಲ, ನನ್ನ ಬಾಡಿ ನಾನು ಏಂತಿ ನೋಡಕ್ಕಾಗಲ್ಲ. ಏಂತಿಗೆ ಈಗ ಏನು ಗರ್ಭಚೀಲ ಪ್ರಾರಂಭ ಆಗಿದೆ, ನಾನೇ ಮಾಡಕ್ ಬರುತ್ತೆ? ಈ ಕರೆಕ್ಟಾಗಿ ಕೇಳಿಸ್ಬಿಡಿ, ಸಿಟ್ಟು ಬರುತ್ತೆ ತುಂಬಾ ಜನಕ್ಕೆ. ನಾನೇ ಮಾಡಕ್ ಎರಡನೇ ಮಾಡೋಣ, ಏನ್ ಮಾಡಕ್ ಬರುತ್ತಾ? ಬರುತ್ತಾ ಕವಿತೆ ಏನಾದ್ರು ಬರುತ್ತಾ? ಈಗ ಮಾಡಕ್ ಬರುತ್ತಾ? ಇಲ್ಲ. ಚೆಕ್ ಮಾಡ್ಕೊಂಡು ನಿಮ್ಗೆ ಯೋಚನೆ ಮಾಡಿ. ನಿಮ್ ಮನೆ ನಿಮ್ ತಂಗಿಗೋ ನಿಮ್ಮ ಅಮ್ಮಗೋ ಗರ್ಭಚೀಲ ಪ್ರಾಬ್ಲಮ್ ಆಗಿದೆ, ಅದು ಡಾಕ್ಟರ್ ತೆಗಿಬೇಕಂತ ಹೇಳಿದಾರೆ. ಅದನ್ನ ನಾನು ಏನ್ ಮಾಡ್ಬೋದು? ನೀವ್ ಕಾಸು ಕೊಡ್ಬೋದು. ಕರೆಕ್ಟಾ? ನಮ್ ತಂಗಿ ಅಂತ ಕಾಸು ಕೊಡ್ಬೋದು, ದುಡ್ಡು ಕೊಡ್ಬೋದು. ಆದ್ರೆ ಅದನ್ನ ನನಗೆ ಉಳ್ಸಕ್ ಬರುತ್ತಾ? ಇದನ್ನ ಕಲ್ತು ಬಿಡಿ ಕುತ್ಕೊಂಡಿದ್ದೀನಿ. ಎಷ್ಟು ಜನ ಇಲ್ಲಿ ಬಂದ್ಮೇಲೆ ನಿಮ್ ಚೆಕ್ ಮಾಡ್ಕೊಳ್ಳಿ. ಸುಮ್ಮನೆ ಹಂಗೆ ಕ್ವಶನ್ ಕೇಳ್ತೀನಿ ನಾನು, ಲೋವರ್ ಎಂಡ್ ಮಾಡಿ. ನಿಮಗೆ ಗರ್ಭಚೀಲ ತೆಗಿಬೇಕಂತ ಹೇಳಿದ್ರು, ಚೆನ್ನಾಗಾಯ್ತು, ರೆಜೆಂಟ್ ಮಾಡಿ. ತೆಗಿಬೇಕಂತ ಹೇಳಿ ನಮಗೆ ಗರ್ಭಚೀಲ ತೆಗಿಬೇಕಂತ ಹೇಳಿದ್ರು, ನಮ್ಗೆ ಉಳಿಸಿದಾರೆ ಸರ್, ಉಳಿಯಿತು ಅನ್ನೋ ರೆಜೆಂಟ್ ಮಾಡಿ. ತೆಗಿಬೇಕಂತ ಹೇಳಿದ್ರು ಸರ್, ನಮ್ಗೆ ಯೂಟ್ರೆಸ್ ತೆಗಿಬೇಕಂತ ಹೇಳಿದ್ರು. ಮತ್ತೆ ನಿಮಗೆ ಮೂಳೆ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು, ಸರಿ ಹೋಯ್ತು, ರೆಜೆಂಟ್ ಮಾಡಿ. ಸರ್ ಬ್ಯಾಕ್ ಪೇನ್ ಬರ್ತಾ ಇತ್ತು, ಕೇಳಿಸ್ತಾ ನಿಮ್ಗೆ? ಬ್ಯಾಕ್ ಪೇನ್ ಬರ್ತಾ ಇತ್ತು ಜಾಸ್ತಿ ನಮ್ಗೆ, ಇಲ್ಲಿ ಬರೋ ಮುಂಚಿತವಾಗಿ. ಈಗ ಸರಿ ಹೋಯ್ತು.
ಕರೆಕ್ಟಾ? ಎಷ್ಟು ಜನಕ್ಕೆ ಮಂತ್ಲಿ ಪೀರಿಯಡ್ಸ್ ಇಲ್ಲಿ ಬರೋ ಮುಂಚೆ ಚೆನ್ನಾಗಿ ಆಗ್ತಿರ್ಲಿಲ್ಲ ಸರ್, ಈಗ ಚೆನ್ನಾಗಿ ಆಗ್ತಾ ಇದೆ? ರಿಜನ್ ಮಾಡಿ. ಹೊಟ್ಟೆ ನೋವು ಬರೋದು, ವೈಟ್ ಇಚೇಜ್ ಆಗೋದು ಹಿಂಗೆಲ್ಲ ಆಗ್ತಾ ಇತ್ತು. ಇಲ್ಲಿ ಬರೋ ಮುಂಚೆ ನಿಮ್ಗೆ ವೈಟ್ ಇಚೇಜ್ ಆಗ್ತಾ ಇತ್ತು, ಹೊಟ್ಟೆ ನೋವು ಆಗ್ತಾ ಇತ್ತು, ಮಂತ್ಲಿ ಪೀರಿಯಡ್ಸ್ ಆಗುವಾಗ ನೋವು ಬರ್ತಾ ಇತ್ತು, ಬಟ್ ಇವ್ಯಾವ ಆಗ್ತಾ ಇಲ್ಲ ಸರ್. ಚೆಕ್ ಮಾಡಿ. ಕರೆಕ್ಟ್. ಎಷ್ಟು ಜನಕ್ಕೆ ಮುಂಚೆ ನಿದ್ದೆ ಬರ್ತಿರ್ಲಿಲ್ಲ ನೈಟ್ ಸರಿಯಾಗಿ? ನಿದ್ದೆ ಬರುತ್ತೆ ಸರ್ ನೆಮ್ಮದಿಯಾಗಿ? ಕರೆಕ್ಟ್. ಯೋಚನೆ ಮಾಡಿ. ಮುಂಚೆ ಸಹ ಮನೆ ಸಿಟ್ಟು ಜಾಸ್ತಿ ಬರುತ್ತೆ, ಸಿಟ್ಟು ಬರಲ್ಲ ಸರ್. ಸಿಟ್ಟು ಜಾಸ್ತಿ ಬರ್ತೈತಿ, ಬರ್ತಾ ಇಲ್ಲ, ಕಮ್ಮಿ ಆಗಿ ಸರ್. ರಿಜನ್ ಮಾಡಿ ಚೆಕ್ ಮಾಡಿ, ನನಗೆ ಗೊತ್ತಾಗುತ್ತೆ ಸರ್. ನಿದ್ದೆ ಕಮ್ಮಿ ಬರುತ್ತೆ ಸರ್, ಈಗ ನಿದ್ದೆ ಚೆನ್ನಾಗಿ ಬರುತ್ತೆ ಸರ್. ಈಗ ಚೆನ್ನಾಗಿ ಬರ್ತಾ ಇದೆ. ಕರೆಕ್ಟ್. ರೈಟ್. ಮನೆಗೆ ಯಾರು ಯಾವಾಗ ಕಿತ್ತಾಡಿಸ ಮನೆಗೆ ನೆಮ್ಮದಿರ್ಲ ಸರ್, ಕಿತ್ತಾಡಿಸಿ ಸರ್, ಬೇಜಾರಾಗ್ತಿತ್ತು ನನಗೆ. ಗಂಡ ಹೇಳಿದ್ರೆ ಏನ್ ಅರ್ಥ ಆಗಲ್ಲ, ಏನ್ ಗಂಡಗೆ ಅರ್ಥ ಆಗಲ್ಲ. ಏನ್ ಈಶ್ವರಿ, ನೀ ಶೇಕ್ ಕುಡಿಯಲ್ವಾ? ಕುಡಿತಿ. ಕರೆಕ್ಟ್ ಅಲ್ಲ? ಇದೆಲ್ಲ ಆರಾಮಾಗಿ ನೀವು ಚೆಕ್ ಮಾಡಿ. ನಾನು ನೋಡಿದೀನಿ ಹೊರಗಡೆ ಹೋಗಿ, ತುಂಬಾ ಜನಕ್ಕೆ ಹಲ್ಲು ನೋವು ಬರ್ತಾ ಇತ್ತು, ತೆಲ್ಲೋವು ಬರ್ತಿತ್ತು, ಮೈನೋವು ಬರ್ತಿತ್ತು, ನಿದ್ದೆ ಬರ್ತಿರ್ಲಿಲ್ಲ, ಕೋಪ ಬರ್ತಾ ಇತ್ತು, ಮನೆಯಾಗಿ ಮಾತು ಸಿಟ್ಟು ಮಾಡ್ಕೊಂತಿದ್ದೆ. ಇವತ್ತೇನು ಮಾಡ್ಕೊಂತಿಲ್ಲ ನಾನು. ಇಲ್ಲಿಗೆ ಬರೋ ಮುಂಚೆ ಒಂದ್ ದಿನಕ್ಕೆ 15ರಿಂದ 20 ಸಿಗರೇಟ್ ಸೇರ್ತಾ ಇದ್ದೆ, 20 ಟೀ ಕುಡಿತಾ ಇದ್ದೆ. ಈ ಕೈಯಲ್ಲಿ ಕ್ಯಾನ್ಸರ್, ಈ ಕೈಯಲ್ಲಿ ಶುಗರ್ ಇರ್ತಾ ಇದ್ದೆ ಕೈಲಿ ಯಾವಾಗ. ಹಿಂಗೆ ಇದು ಸಿಗರೇಟ್ ಬೆಂಗಳೂರು, ಇದು ಸಿಗರೇಟ್, ಇದು ಟೀ, ಇದು ಸಿಗರೇಟ್, ಹಿಂಗಿರೋದು ನನ್ನ ಕೈಯಲ್ಲಿ ಯಾವಾಗ. ನಾನು ಹೀರೋ ಅನ್ಕೊಂಡ್ಬಿಟ್ಟಿದ್ದೆ ನಾವು, ನನ್ನ ಲೆಕ್ಕದಲ್ಲಿ. ಯಾರು ಹಿಂಗ್ ಮಾಡ್ತಿದ್ರಿ? ನನ್ನಂತ ಇರ್ತೀರಿ ಹಿಂಗ? ನಂತರ ಯಾರಿಲ್ವಾ? ಎಲ್ಲ ಒಳ್ಳೆ ಇರ್ಬೇಕು ಅನ್ಸುತ್ತೆ ಎಲ್ಲ. ಈ ಕೈಯಲ್ಲಿ ಸಿಗರೇಟ್, ಈ ಕೈಯಲ್ಲಿ ಟೀ, ನಾನು ಹಂಗ ಫುಲ್ ಹೀರೋ ತರ ಜೂಮ್ ಜೂಮ್ ಅಂತ ಹಂಗೆ ಇಂಥ ಇರ್ತಿರ್ತಿ ಮಜನ್ ಹೊರಗಡೆ. ಹೇಳಲ್ಲ ಅಷ್ಟೇ, ಮನೆಯಾಗ ಅಪ್ಪ ದೊಡ್ಡರು ಇರ್ತೀರಿ ಅಂತ ಅಲ್ವಾ. ಈ ಬಂದ ಮೇಲೆ ಈ ಶೇಕ್ ಕುಡಿದ್ಮೇಲೆ ಯಾಕೆ ಕುಡಿಬೇಕು ಅನಿಸಿಲ್ಲ ನನಗೆ, ಅನಿಸಿಲ್ಲ ಕುಡಿಬೇಕಂತದ್, ಯಾಕೆ ಗೊತ್ತಿಲ್ಲ, ನನಗೆ ಇಷ್ಟ ಆಗಿಲ್ಲ. ಗೊತ್ತಿಲ್ಲ, ಅರ್ಥ ಆಗ್ತದೆ ನಿಮಗೆ? ಕ್ವಶನ್ ಹೆಂಗ್ ಗೊತ್ತಾ ನನಗೆ ಈಸಿ, ಅಳವಸವನ್ನು ಕೇಳ್ಬೇಕು ನಮ್ಗೆ ಆಸೆ. ಉದ್ದ ಅಲ್ಲ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು, ನಿಮ್ಗೆ ಯಾಕೆ ಹಂಗ ಆಗ್ತಾ ಇತ್ತು ಅಂತ ನಾನು ಕೇಳ್ತೀನಿ. ನಿಮ್ಗೆ ಏನ್ ಸರಿ ಸರ್? ಒಂದ್ ರೆಡಿ ಸರ್ ಕೇಳಿ, ನಿಮ್ಗೆ ಏನ್ ಚೆನ್ನಾಗಾಯ್ತು ಇಲ್ಲಿ ಬಂದು? ಯಾಕೆ ಬಂದು? ಸರ್ ನಮಸ್ಕಾರ, ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನನಗೆ ಬ್ಯಾಕ್ ಪೇನ್ ಅಂತ ಬಂದಿದೆ, ಬೆನ್ನು ಬಹಳ ಬರ್ತಾ ಇತ್ತು, ಗಾಡಿ ಓಡಿಸಿ ಮೈಕೈ ನೋವು ಬಹಳ ಆಗಿತ್ತು. ಅದ್ರ ಸಲುವಾಗಿ ಬಂದೆ. ಪರವಾಗಿಲ್ಲ ಸರ್, ಆರಾಮಾಗಿದ್ದೀನಿ, ಚೆನ್ನಾಗಿದೆ. ಹೆಂಗ್ ಚೆನ್ನಾಗಾಗ್ಬಿಟ್ರಿ? ನೀವ್ ಏನ್ ಕೊಟ್ಟಂಗೆ ಫಾಲೋ ಅಪ್ ಮಾಡಿದೆ, ಚೆನ್ನಾಗಿದೆ. ಕ್ಲಾಸಲ್ಲಿ ದಿನಕ್ಕೆ ಕೇಳಿಸ್ಕೊಂತ ಇದ್ದು, ಕ್ಲಾಸಲ್ಲಿ ಇದ್ದು ಶೇಕ್ ಅಪ್ಪ ಕುಡಿದು ಆರಾಮಾಗಿ. ಬ್ಯಾಕ್ ಪೇನ್ ಬಂದ್ರೆ ಮತ್ತೆ ತಲೆಗೆ ಬಂದ್ರೆ ಏನಾಗ್ತಾ ಇತ್ತು ನಿಮ್ಗೆ? ಹೆಂಗ್ ಅನ್ಸೋದು ಅವಾಗ? ಒಂಥರ ಮೈಯೆಲ್ಲ ಏನೋ ಮೈ ಮೇಲೆ ಏನೋ ಚೀಲ ಭಾರ ಹೊತ್ಕೊಂಡಂಗೆ ಇದ್ದಂಗೆ ಇರ್ತದೆ ಸರ್. ಎಷ್ಟು ವರ್ಷ ಕೆಳಗೆ ಮನೆಯಲ್ಲೆಲ್ಲ ಸಿಕ್ತಿತ್ತು. ನನಗೆ ಒಂದು 8-10 ವರ್ಷದಿಂದನೇ ಆಯ್ತು ಸರ್. ಎಲ್ಲ ನಾನು ಟ್ಯಾಬ್ಲೆಟ್ ಇಂಜೆಕ್ಷನ್ಸ್ ಎಲ್ಲ ಬಳಸಿನೇ ಒಂಥರ ಬಹಳ ಜಿಗುಪ್ಸ ಅನ್ಸ್ಬಿಟ್ಟೈತಿ. ಎಷ್ಟೇ ಬಿಡಪ್ಪ ಇದು ಹೋಗೋದಲ್ಲ ಅಂತ ಅನ್ನೋ ಮಟ್ಟಕ್ಕೆ ಇತ್ತದು ಮೈಂಡ್ ಸೆಟ್. ಈ ಶೇಕ್ ತಗೊಂಡಾಲಿದ್ದ ಮೈಂಡ್ ಫ್ರೀ ಆಗಿರ್ತತೆ, ಮೈ ಕೈ ಎಲ್ಲ ನೋವು ಇರಲ್ಲ, ನೈಟ್ ನಿದ್ದೆ ಚೆನ್ನಾಗ್ ಬರ್ತತೆ, ಮತ್ತೆ ಫ್ರೆಶ್ ಆಗಿದ್ದಿರ್ತೀನಿ ಬೆಳಗ್ಗೆ. ಫ್ರೆಶ್ ಆಗಿರುತ್ತೆ. ಎಸ್ ಸರ್. ಮತ್ತೆ ಅಷ್ಟು 20 ವರ್ಷ ತೋರಿಸಿದಿರಲ್ವ ಸರ್, ಈಗ ಆಕ್ಚುಲಿ ಇಲ್ಲಿವರೆಗೆ ವ್ಯತ್ಯಾಸ ಏನ್ ಕಾಣುತ್ತೆ? ಇಲ್ಲಿಗೆ ಅಲ್ಲಿ ವ್ಯತ್ಯಾಸ ಏನು? ಅಲ್ಲಿಗೆ ಇಲ್ಲಿಗೆ ವ್ಯತ್ಯಾಸ ಅಂತಂದ್ರೆ, ಈಗ ಅದು ನಾವು ಬಳಸ್ತಕ್ಕಂಥ ಮೆಡಿಸಿನ್ ಎಲ್ಲ ಬಳಸಿ ಅದನ್ನ ಅದ್ರಲ್ಲೇ ಇದಾಗಿತ್ತು, ಅದೇ ಮೈಂಡ್ ಸೆಟ್ ಇತ್ತು. ಕಡಿಮೆ ಇದೇನ ಆಯ್ತಪ್ಪ ಇಷ್ಟೇ ಅನ್ನೋ ರೀತಿಗಿತ್ತು. ಈಗ ಬಳಸ್ತಾ ಸ್ವಲ್ಪ ಚೆನ್ನಾಗಿ ಅಂತ ಅನ್ಸುತ್ತೆ. 20 ವರ್ಷ ಆಗಿರೋದನ್ನ 20 ದಿನಕ್ಕೆ ಹೆಂಗ್ ಕಮ್ಮಿ ಆಯ್ತು ಅಂತ ಡೌಟ್ ಇಲ್ಲ ನಿಮಗೆ? ಇದೆ ಸರ್, ಇದೆ. ಅದನ್ನ ನಮ್ ಕೋಚಿಂಗ್ ಕೇಳ್ತಾ ಇರ್ತಾನೆ. ಕರೆಕ್ಟ್ ಅಲ್ವಾ? ನೀವು ಯಾವತ್ತಾರು ಕುತ್ಕೊಂಡು ಮನೆಗೆ ತಿನ್ನುವಾಗ ಇಷ್ಟಿಷ್ಟು ಇರ್ಬೇಕು ಊಟದಲ್ಲಿ ಅಂತ ಯೋಚನೆ ಮಾಡಿದ್ರೆ? ಮೊದ್ಲು ಬುಕ್ಕಲ್ಲೆಲ್ಲ ಓದ್ತಾ ಇದ್ದೆ, ಬಟ್ ಅದು ನಾನು ಇದಕ್ಕೆ ತಂದ್ಕೊಂಡಿದ್ದಿಲ್ಲ, ಆಚಾರ ತಂದ್ಕೊಂಡಿದ್ದೆ. ಈಗ ಕ್ಲಾಸಲ್ಲಿ ಕುಂತು ಕೇಳ್ತಾ ಅದೇ ರೀತಿನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಪರವಾಗಿಲ್ಲ ಸರ್, ವೆಯ್ಟ್ ಲಾಸ್ ಆಗಿದ್ದೀನಿ, ಚೆನ್ನಾಗಿ ಅಂತ ಅನಿಸ್ತದೆ. ನಿಮ್ಗೆ ಎಷ್ಟು ವೆಯ್ಟ್ ಲಾಸ್ ಆಗ್ಬೇಕು? ಏನೋ ಗೊತ್ತಿಲ್ಲ ಸರ್, ಇನ್ನೊಂದ್ಸರಿ ಕೇಳ್ಬೇಕು ನಮ್ ಕೋಚಸ್. ಅದು 4.5 kg ಅಂತ ಹೇಳಿದ್ರು, ಈಗ 6.5 kg ಆಗಿದ್ದೀನಿ. 6.5 kg ಆಗಿರಿ? ಹೌದು ಸರ್, ಹೌದು. ಈಗ ತೆಲ್ಲೆ ಬರುತ್ತಾ ನಿಮ್ಗೆ?
ಇಲ್ಲ ಸರ್, ಸೆಲ್ಲ ಇಲ್ಲ, ಮೈಕೈ ನೋವಿಲ್ಲ, ಸಿಟ್ಟಿಲ್ಲ. ಮೇನು ಯಾರಾದ್ರೂ ಏನಾದ್ರು ಹೇಳಿದ್ರೆ ಕೇಳಿಸ್ಕೊಂತ ಇರ್ತೀನಿ. ಹಾ ಅಲ್ಲಿ ಮನೆಗೆ ಹೋದ್ರೆ ನಾನೇ ಒಂಥರ ನಾನ್ ನೋಡಿನೇ ಅದಕ್ಕೆ ಅಂತಿದ್ರಿ ಎಲ್ಲ ಚೆನ್ನಾಗೇ ಮಾತಾಡ್ತಾರ. ಯಾರು ಹೆದರ್ಕೊಂಬಾರ ಮನೆಯಲ್ಲಿ? ಎಲ್ಲಾರು ಅದಕ್ಕಿಂತಿದ್ರು, ನಮ್ಮ ಮಕ್ಕಳು ಅದಕ್ಕಿಂತಿದ್ದ. ಮನೆಗೆ ಹೋಗ್ಯಾನಂದ್ರೆ ಏನಪ್ಪ ಈ ಮಕ ನೋಡೋರ್ ಅಷ್ಟೇ, ನಕ್ಕಂತಿರೋರಿಲ್ಲ. ಈಗ ಮನೆಗೆ ಹೋಗ್ಯಾನಂದ್ರೆ ಯಾವಾಗ್ಲೂ ನಕ್ಕಂತಿರ್ತಾರೆ. ಯೋಚನೆ ಮಾಡಿ. ಫ್ಯಾಮಿಲಿ ಬಾಂಡಿಂಗ್ ಚೆನ್ನಾಗಿದೆ ಸರ್ ಈಗೆಲ್ಲ. ಈ ಮನೆ ಪ್ರಾಬ್ಲಮ್, ವಾಸ್ತು ಪ್ರಾಬ್ಲಮ್, ನಿಮ್ ಪ್ರಾಬ್ಲಮ್, ಬಾಡಿ ಪ್ರಾಬ್ಲಮ್? ದೇಹದ ಪ್ರಾಬ್ಲಮ್ ಸರ್ ಇದು. ನೀವ್ ನಮ್ ಪ್ರಾಬ್ಲಮ್ ಅಲ್ಲ, ಏನಲ್ಲ. ನಾವೇನ್ ಯಥೇಚ್ಛವಾಗಿ ನಮ್ಮ ದೇಹಕ್ಕ ಏನ್ ಕೊಟ್ಟಿವೋ ಅದು ದಬ್ಬಿ 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 ಆ ತರ ಮಾಡಿಬಿಟ್ಟತ್ತೆ ಅಷ್ಟೇ ನಮ್ ದೇಹನ. ನಮ್ ಮೈಂಡ್ ಸೆಟ್ ಚೇಂಜ್ ಆಗ್ಬಿಟ್ಟಿತ್ತು. ತುಂಬಾ ಜನಕ್ಕೆ ಇದು ಅರ್ಥ ಆಗಿತ್ತು. ಎಸ್ ಸರ್. ಪಾಪ ಓಂಕಾರ ರೆಡ್ಡಿ ಸರ್ ಕೆಟ್ಟವ್ರಂತಲ್ಲ, ಈ ಪ್ರತಿಯೊಬ್ಬ ಪರ್ಸನ್ ಕೂಡ ಮನೆಗೆ ಹೋದಾಗ ನಿಮ್ ಮಕ್ಕಳು ಅವ್ರೆ, ವೈಫ್ ಅವ್ರೆ, ಅಪ್ಪ ಅಮ್ಮ ಅವ್ರೆ, ಪ್ರಾಬ್ಲಮ್ ಅಲ್ಲದು. ನನ್ನ ಕೆಲಸ ಒತ್ತಡ ಮನೆಗೆ ಹಾಕಿದ್ರೆ ಮನೆಯವ್ರು ಏನಾಗ್ತಾರೆ, ಮುಗಿತಾರೆ. ಎಸ್ ಸರ್. ಇವಾಗ ಹೋದ್ರೆ ಎಷ್ಟು ಖುಷಿ ಇದೆ ಗೊತ್ತಾ ಮನೇಲಿ? ಯಾಕೆ ಹೇಳಿ? ನನಗೆ ಗೊತ್ತು ನಿಮ್ಗೆ ಸಿಟ್ ಕಮ್ಮಿ ಆಗಿರುತ್ತೆ, ನೆಮ್ಮದಿಯಾಗಿರ್ತೀರಿ, ಮನೆ ಬಾಂಡಿಂಗ್ ಚೆನ್ನಾಗಿದೆ. ಯಾವತ್ತಿಗೂ ಬಾಂಡಿಂಗ್ ಚೆನ್ನಾಗಿದೆ. ನನ್ನ ಬಿಸಿಯಲ್ಲಿ ಅವ್ರು ಮರ್ತೋಗಿವ ಅಷ್ಟೇ. ಎಸ್ ಎಸ್ ಕರೆಕ್ಟ್. ನಮ್ಮ ಒತ್ತಡ, ಹೊರಗಡೆ ಒತ್ತಡ ಲೈಫ್ ತಗೊಂಡೋಗಿ ಮನ್ಯಾಗ ಹಾಕಿದ್ರೆ ಅವ್ರು ಏನ್ ಮಾಡ್ತಾರ ಪಾಪ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ವೇಟ್ ಲಾಸ್ ಆಗ್ಬೇಕು ನೀವು? ಕೇಳಿ ಸರ್, ನಮ್ಮ ಸೂಪರ್ವೈಸರ್ ಕೇಳಿ ಇದು ಮಾಡ್ತೀನಿ ಸರ್. ಅದರಲ್ಲಿ ಬರ್ದಿದ್ರು ಬಾಡಿ ಫಾರ್ಮ್ ಇದ್ರಲ್ಲೇ ಸರ್. ನಿಮ್ದೆ ಅದು ಬರ್ಕೋಬೇಕು ನೀವು. ನಿಮ್ದು ಹೆಂಗ್ ಡೇಟ್ ಆಫ್ ಬರ್ತ್ ಇದೆಯೋ ಹಂಗೆ ಬರ್ಕೊಂಡ್ಬೇಕಾದ ವೇಟ್ ಲಾಸ್ ಆಗ. ಓಕೆ ಸರ್. ಓಕೆ ಓಕೆ. ನನಗೆ ನಮ್ ಡೌಟ್ ಯಾಕೆ ಕೇಳ್ತು ಗೊತ್ತಾ? ಒಂದಿಬ್ಬರು ಆಳ್ಬ್ರಿಗೆ ಕೇಳ್ತಾ ಅಷ್ಟೇ. ವಸಂತ ಮೇಡಮ್, ನನ್ನ ಕ್ವಶನ್, ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀರಿ, ಕೋಟ್ ಇದ್ರ ಹಾಕಿ, ನೀವ್ ಏನೇನು ಅನುಭವಿಸಿದ್ರಿ ಬಿಫೋರ್, ಇವಾಗ